ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಪರಮಾತ್ಮನ ಅನುಗ್ರಹವನ್ನು ಪಡೀಬೇಕು ಅಂತಾದಾಗ ಹೇಗೆ ಪರಮಾತ್ಮನ ಲೀಲೆಗಳನ್ನು ಗುಣಗಳನ್ನು ತಿಳಿದುಕೊಳ್ತೇವೋ ಅದೇ ರೀತಿಯಾಗಿ ಜಗತ್ತಿನ ಬಗ್ಗೆಯೂ ನಾವು ಅನುಸಂಧಾನ ಮಾಡಬೇಕು. ಜಗದಪಿ ತಥಾ ಅವಗಂತವ್ಯಂ ಅಂತ ಟೀಕಾಕಾರರು ತಮ್ಮ ಗ್ರಂಥದ ಪ್ರಾರಂಭಗಳಲ್ಲಿ ಹೇಳ್ತಾರೆ. ಅಂದರೆ ಪರಮಾತ್ಮನ ಬಗ್ಗೆ ಮಹತ್ವ ಬುದ್ಧಿ ಬರೋದು ಆ ಪರಮಾತ್ಮ ಇಂಥ ಅದ್ಭುತವಾದ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಅನ್ನೋವಾಗಲೂ ಬರುತ್ತೆ. ಹಾಗಾಗಿ ಜಗತ್ತನ್ನು ಕೂಡ ಪರಮಾತ್ಮನ ಅಧೀನ, ಪರಮಾತ್ಮ ಅದನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಆ ಕ್ರಮದಲ್ಲಿ ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯರು ಒಟ್ಟು ಈ ಭೂಮಂಡಲದ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ. ಅದರಲ್ಲಿ ಮೇಲಿನ 7 ಲೋಕಗಳ ಬಗ್ಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನು ಭೂಮಂಡಲದಿಂದ ಆರಂಭ ಮಾಡಿ ಭೂಲೋಕ, ಅದರ ಕೆಳಗಡೆ ಇರತಕ್ಕಂಥ 7 ಲೋಕಗಳು, ಜೊತೆಗೆ ಆ ಗ್ರಹಗಳ ಸ್ಥಿತಿಗತಿಗಳು ಹೇಗಿದೆ ಏನು ಅನ್ನೋದನ್ನು ನಿರೂಪಣೆಯನ್ನು ಮಾಡ್ತಾರೆ. ಕೊನೆಯಲ್ಲಿ ನರಕಗಳ ವಿವರಣೆಯನ್ನು ಕೊಡ್ತಾರೆ. ಇದಿಷ್ಟು ಪಂಚಮ ಸ್ಕಂದದ ಕೊನೆಯ ಭಾಗದಲ್ಲಿ ಬರುವಂತಹ ವಿಚಾರಗಳು. ಹಾಗಾದರೆ ಭೂಮಂಡಲ ಎಷ್ಟು ವಿಸ್ತೀರ್ಣವಾಗಿದೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಏವಂ ನವಕೋಟಯಃ ಏಕಪಂಚಾಶಲ್ಲಕ್ಷಣಾನಿ ಚ ಯೋಜನಾನಾಂ ಮಾನಸೋತ್ತರ ಗಿರಿ ಪರಿವರ್ತನಸ್ಯ ಉಪದಿಶಂತಿ. ಹಾಗಾದರೆ ಭೂಮಂಡಲ ಹೇಗಿದೆ ಅಂತಂದರೆ ನವಕೋಟಯಃ ಏಕಪಂಚಾಶಲ್ಲಕ್ಷಣಾನಿ ಯೋಜನಾನಾಂ ಅಂದರೆ 9,51,00,000 ಲಕ್ಷ ಯೋಜನ ವಿಸ್ತಾರವಾಗಿರುವಂಥದ್ದು ಈ ಭೂಮಂಡಲ. ಅದರಲ್ಲಿ ಮೇರು ಪರ್ವತ ಇದೆ, ಜೊತೆಗೆ ಮಾನಸೋತ್ತರ ಪರ್ವತ ಅಂತ 2 ಪರ್ವತಗಳಿದೆ. ಇದರ ಇಷ್ಟು ಲಕ್ಷಣಗಳಿದೆ ಅಂತ ನಿರೂಪಣೆಯನ್ನು ಮಾಡಿ ಪ್ರಾರಂಭದಲ್ಲಿ ಹೇಳೋದು, ಏತಾವಾನೇವ ಭೂವಲಯಸ್ಯ ಸನ್ನಿವೇಶಃ ಪ್ರಮಾಣಲಕ್ಷತೋ ವ್ಯಾಖ್ಯಾತಃ. ಹಾಗಾದರೆ ಭೂಮಂಡಲದ ವಿಸ್ತಾರ ಏನು ಅನ್ನೋದನ್ನು ಇಲ್ಲಿ ತನಕ ನಾವು ಹೇಳಿದ್ದೇವೆ. ಜ್ಞಾನಿಗಳು ಇದನ್ನು ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಅಂದರೆ ಎಷ್ಟಿದೆ ಅಂತಂದರೆ 50 ಕೋಟಿ ಯೋಜನ, ಅಂದರೆ 50 ಕೋಟಿ ಯೋಜನ ವಿಸ್ತಾರವಾಗಿರತಕ್ಕಂಥದ್ದು ಈ ಭೂಮಂಡಲ.
50 ಕೋಟಿ ಯೋಜನ. ಇಷ್ಟು ಅಂದರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಕಿಲೋಮೀಟರ್ ಅಂತ ತಗೊಂಡಾಗ 50 ಕೋಟಿ ಕಿಲೋಮೀಟರ್ ಅಷ್ಟು ಚದರ ಅಂತ ಹೇಳ್ತಾರಲ್ಲ, ಚದರ ಕಿಲೋಮೀಟರ್ ಅಂತ. ಆ ರೀತಿಯಲ್ಲಿ 50 ಕೋಟಿ ಯೋಜನ. ಯೋಜನ ಅನ್ನೋ ಶಬ್ದಕ್ಕೆ ಕಿಲೋಮೀಟರ್ ಅನ್ನೋ ಅರ್ಥ ಅಲ್ಲ, ನಮ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಆ ರೀತಿ ಅರ್ಥ ಮಾಡ್ಕೊಳ್ಬೋದು. ಒಟ್ಟು 50 ಕೋಟಿ ಯೋಜನ ವಿಸ್ತೀರ್ಣವಾಗಿರತಕ್ಕಂಥದ್ದು ಭೂಮಂಡಲ. ಏತೇನ ಹಿ ಮಂಡಲಮಾನಂ ತದ್ವಿಧ ಉಪದಿಶಂತಿ ಯಥಾ ದ್ವಿದಳಯೋ ನಿಷ್ಪಾವಾದೀನಾಂ. ಹಾಗಾದರೆ ಭೂಮಂಡಲ ಇಷ್ಟಿದೆ, ಅಂತರಿಕ್ಷ ಹೇಗಿದೆ, ಮೇಲೆ ದ್ವಿಲೋಕ ಅಂದರೆ ದೇವಲೋಕ ಹೇಗಿದೆ ಅಂತ ಕೇಳಿದಾಗ ಏತೇನ ಹಿ ದಿವೋ ಮಂಡಲಮಾನಂ ಅಂದರೆ ಅದಕ್ಕೊಂದು ಸುಂದರವಾದ ದೃಷ್ಟಾಂತ ಭಾಗವತ ನಮಗೆ ಕೊಡ್ತಾ ಇದೆ. ಯಥಾ ದ್ವಿದಳಯೋ ನಿಷ್ಪಾವಾದೀನಾಂ. ದ್ವಿದಳ ಇದೆ ಅಂದರೆ 2 ದಳಗಳಿರತಕ್ಕಂಥ ಒಂದು ಧಾನ್ಯ, ಅವರೇ ಅಥವಾ ಬೇರೆ ಬೇರೆ ಯಾವುದಾದ್ರೂ ಒಂದು ಧಾನ್ಯವನ್ನು ತಗೊಂಡಾಗ ಒಂದು ಭಾಗ ಎಷ್ಟು ವಿಸ್ತೀರ್ಣವಾಗಿರುತ್ತೋ, ಎಷ್ಟು ತೂಕ ಎಷ್ಟು ಅಗಲ ಇರುತ್ತೋ, ಇನ್ನೊಂದು ಎಷ್ಟು ಅಂತ ಹೇಳೋದು ಅಗತ್ಯ ಇಲ್ಲ, ಅದರಷ್ಟೇ ಇರುತ್ತೆ ಅಂತ. ಹಾಗೆ ಭೂಮಂಡಲ ಆಕಾಶಮಂಡಲ ಹೇಗಿದೆ, ಕೆಳಗಡೆ 7 ಲೋಕಗಳು ಮೇಲೆ 7 ಲೋಕಗಳು ಹೇಗಿದೆ ಅಂತಂದರೆ ಕೆಳಗಡೆ ಹೇಗೆ ಎಷ್ಟು ವಿಸ್ತೀರ್ಣವಾಗಿದೆಯೋ ಮೇಲಿನದ್ದು ಅಷ್ಟೇ ವಿಸ್ತೀರ್ಣವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಈ 2ರ ಮಧ್ಯದಲ್ಲಿ ಭೂಲೋಕ ದೇವಲೋಕ, ಈ 2ರ ಮಧ್ಯದಲ್ಲಿ ತದಂತರೇಣ ಅಂತರಿಕ್ಷಂ ತದುಭಯ ಸಂಧಿತಂ ಅಂದರೆ ಮೇಲಿನ ಲೋಕಗಳಿಗೂ ದೇವಲೋಕಗಳಿಗೂ ಕೆಳಗಡೆ ಇರತಕ್ಕಂಥ ಲೋಕಗಳಿಗೂ ಸಂಪರ್ಕಗೊಂಡಿರುವಂಥದ್ದು ಅಂತರಿಕ್ಷ ಅಂತ ಕರೀತಾರೆ. ಇದನ್ನು ಅಂತರಿಕ್ಷ ಲೋಕ. ಹೀಗೆ ಇಷ್ಟು ಭೂಮಂಡಲದ ನಮಗೆ ಸ್ಥಿತಿಗತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗಿರಬೇಕಾದಾಗ ಯನ್ಮಧ್ಯಗತಃ ಭಗವಾನ್ ತಪತಿ ತಪನಃ ಆತಪೇನ ತ್ರೀನ್ ಲೋಕಾನ್ ಪ್ರತಪತಿ ಅವಭಾಸಯತಿ ಆತ್ಮಭಾಸ ಸಯೇಷ ಉದಗಯನ ದಕ್ಷಿಣಾಯನ ವೈಷುವತ ಸಂಜ್ಞಾಭಿ. ಹೀಗೆ ಅಂದರೆ ಈಗ ಸೂರ್ಯನ ಗತಿಯನ್ನು ತಿಳಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಯನ್ಮಧ್ಯಗತಃ ಅಂದರೆ ಈ ಭೂಮಂಡಲದ ಮಧ್ಯದಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾನೆ. ಭಗವಾನ್ ತಪತಾಂ ಪತಿ, ಯಾರು ತುಂಬ ಪ್ರಕಾಶಮಾನರಾಗಿದ್ದಂತಹ ಯಾವ್ಯಾವ ಗ್ರಹಗಳಿದೆ ಅದರಲ್ಲಿ ತುಂಬ ಪತಿ ಅಂದರೆ ರಾಜನಂತೆ ಇದ್ದಾನೆ. ಗ್ರಹರಾಜನಾಗಿರತಕ್ಕಂಥ ಸೂರ್ಯ ತಪತಿ ತಪನಃ. ಆ ತಪನ ಅಂದರೆ ಸೂರ್ಯ ಅವನೇನು ಮಾಡ್ತಾನೆ ಅಂದರೆ ಆತಪೇನ ತನ್ನ ಬಿಸಿಲಿನಿಂದ ತ್ರೀನ್ ಲೋಕಾನ್ ಪ್ರತಪತಿ, ಈ ಉಷ್ಣತೆ ಸಿಗಲಿಕ್ಕೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ತಾನು ಉಷ್ಣ ಕಿರಣಗಳನ್ನು ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಆತ್ಮಭಾಸ ಪ್ರತ್ಯವಭಾಸಯತಿ, ತನ್ನ ಕಾಂತಿಯಿಂದ ಇಡೀ 3 ಲೋಕಗಳನ್ನು ಕೂಡ ತಾನು ಬೆಳಗಿಸ್ತಾ ಇದ್ದಾನೆ. ಅಂತಹ ಸೂರ್ಯ ಅವನ ಸಂಚಾರ ಕ್ರಮ ಹೇಗಿದೆ ಅನ್ನೋದನ್ನು ತಿಳಿಸ್ತಾರೆ. ಅದರಲ್ಲಿ ಆತ್ಮಭಾಸ ಅವಭಾಸಯನ್ ಅಂತ ಹೇಳಬೇಕಾದಾಗ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಆತ್ಮಭಾಸ ಅಂದರೆ ಆತ್ಮ ಅಂದರೆ ಅಂತರ್ಯಾಮಿಯಾಗಿರತಕ್ಕಂಥ ಪರಮಾತ್ಮ, ಅಂದರೆ ಸೂರ್ಯನ ಅಂತರ್ಯಾಮಿಯಾಗಿರತಕ್ಕಂಥ ಪರಮಾತ್ಮ ತನ್ನ ಕಾಂತಿಯಿಂದ ಸೂರ್ಯನ ಮೂಲಕ ಇಡೀ 3 ಲೋಕಗಳನ್ನು ಕೂಡ ತ್ರೀನ್ ಲೋಕಾನ್ 3 ಲೋಕಗಳನ್ನು ತಾನು ಬೆಳಕನ್ನು ನೀಡುತ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ನಾವು ಗಮನಿಸ್ತೀವಿ. ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ರಾತ್ರಿ ಕಾಲ ಜಾಸ್ತಿ, ಇನ್ನು ಕೆಲವು ಕಾಲದಲ್ಲಿ ಹಗಲು ಜಾಸ್ತಿ, ಇನ್ನು ಕೆಲವು ಸಂದರ್ಭದಲ್ಲಿ ಸಮಾನವಾಗಿರುತ್ತೆ, ಹಗಲು ರಾತ್ರಿ ಒಂದೇ ಸಮನಾಗಿರುತ್ತೆ. ಈ ಏರಿಳಿತಗಳು ಇದರಲ್ಲಿ ವ್ಯತ್ಯಾಸ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅದಕ್ಕೆ ಹೇಳ್ತಾರೆ, ಸಹ ಏಷಃ, ಈ ಸೂರ್ಯ ಏನಿದ್ದಾನಲ್ಲ ಅವನ ಸಂಚಾರ ಇದೆ. ಅವನು ಸಂಚಾರ ಮಾಡೋದು ಹೇಗೆ ಅಂದರೆ ಮೇರು ಪರ್ವತ ಏನಿದೆ ಆ ಮೇರು ಪರ್ವತಕ್ಕೆ ಪ್ರದಕ್ಷಿಣಾಕಾರವಾಗಿ ತಾನು ಸುತ್ತುತ್ತಾ ಇದ್ದಾನೆ. ಆ ಸುತ್ತುವಾಗ ಅದರ ಒಂದೇ ರೀತಿ ದಾರಿ ಇಲ್ಲ, ಅದರಲ್ಲಿ ಏರಿಳಿತಗಳಿದೆ. ಆ ಏರಿಳಿತಗಳಿರೋದರಿಂದ ಅವನಲ್ಲಿ ಯಾವಾಗ ತಗ್ಗಾದ ಪ್ರದೇಶ ಇರುತ್ತೋ ಆ ಸಂದರ್ಭದಲ್ಲಿ ಸೂರ್ಯನ ಸಂಚಾರ ಬೇಗ ಆಗತ್ತೆ. ಯಾವಾಗ ಎತ್ತರದ ಪ್ರದೇಶ ಇದೆ ಅಲ್ಲಿ ಹತ್ತೋವಾಗ ಅಲ್ಲಿ ನಿಧಾನ ಆಗತ್ತೆ. ಆದ್ದರಿಂದ ಯಾವಾಗ ಹತ್ತೋದು ನಿಧಾನ ಆಗತ್ತೆ ಆ ಸಂದರ್ಭದಲ್ಲಿ ಹಗಲು ಜಾಸ್ತಿ. ಯಾವಾಗ ತಗ್ಗು ಪ್ರದೇಶ ಇದೆ ಆವಾಗ ಬೇಗ ಇಳಿಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಆವಾಗ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಆಗತ್ತೆ. ಇದನ್ನು ನಾವು ನಮ್ಮ ಗಮನಕ್ಕೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ಇದನ್ನು ಹೇಗಂತ ಕರೆದ್ರು ಅಂದರೆ
ಮೂರು ರೀತಿಯಾಗಿ ಪರಮಾತ್ಮನ ಸೂರ್ಯನ ಸಂಚಾರ ಇದೆ. ಹೇಗೆ? ಶೀಘ್ರ, ಸಮಾನಗತಿ, ಮಂದಗತಿ. ಶೀಘ್ರಗತಿ ಅಂದರೆ ಯಾವಾಗ ತಗ್ಗಾದ ಪ್ರದೇಶದಲ್ಲಿ ಸಂಚಾರ ಮಾಡ್ತಾನೋ ಆಗ ಶೀಘ್ರಗತಿ. ಇನ್ನು ಯಾವಾಗ ಊರ್ಧ್ವ ಅಂದರೆ ಮೇಲಕ್ಕೆ ಏರಬೇಕು ಅಂತಹ ಸಂದರ್ಭದಲ್ಲಿ ಮಂದಗತಿ. ಸಮತಟ್ಟಾದ ಪ್ರದೇಶದಲ್ಲಿ ಸಂಚಾರ ಮಾಡುವಾಗ ಸಮಾನಗತಿ. ಹೀಗೆ ಶೀಘ್ರ, ಮಂದ, ಸಮಾನ, ಹೀಗೆ ಮೂರು ರೀತಿಯಾದ ಸಂಚಾರವನ್ನು ತಾನು ಮಾಡ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಏನಂತ ಕರೀತಾರೆ ಅಂದರೆ ಉದಗಯನ, ದಕ್ಷಿಣಾಯನ, ವೈಶುವತ ಅಂತ ಕರೆದಿದ್ದಾರೆ. ಅಂದರೆ ಉತ್ತರಾಯಣ, ದಕ್ಷಿಣಾಯನ ಎರಡೂ ಅಲ್ಲದೇ ಇರೋದು, ಅಂದರೆ ಸಮಾನ ಗತಿ ಇದ್ದಾಗ ವೈಶುವ ಅಂತ ಕರೀತಾರೆ, ವಿಷುವ ಅಂತ ಕರೀತಾರೆ ಅದನ್ನು. ಅಂತಹ ವಿಷುವ ಸಂದರ್ಭದಲ್ಲಿ ಹಗಲು ರಾತ್ರಿ ಎರಡು ಒಂದೇ ಥರ ಇರುತ್ತೆ. ಇನ್ನು ಯಾವಾಗ ದಕ್ಷಿಣಾಯನ, ಉತ್ತರಾಯಣ ಅಂತ ತಗೊಂಡಾಗ ಅದರಲ್ಲಿ ದಕ್ಷಿಣಾಯನದಲ್ಲಿ ಹಗಲು ಜಾಸ್ತಿ, ಉತ್ತರಾಯಣದಲ್ಲಿ ಹಗಲು ಕಡಿಮೆ. ಈ ಥರ ವ್ಯತ್ಯಾಸವನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ವೈಶುವತ ಸಂಜ್ಞಾಭಿಹಿ ಮಾಂದ್ಯ ಶೈಘ್ರ ಸಮಾನಾಭಿಹಿ ಗತಿಭಿಹಿ ಆರೋಹಣ ಅವರೋಹಣ ಸಮಾನಸ್ಥಾನೇಷು ಯಥಾಸವನಂ ಅಭಿಪದ್ಯಮಾನಃ ಮಕರಾದಿಷು ರಾಶಿಷು ಅಹೋರಾತ್ರಾಣಿ ದೀರ್ಘ ಹ್ರಸ್ವ ಸಮಾನಾನಿ ವಿಧತ್ತೆ. ಹಾಗಾದರೆ ಸೂರ್ಯ ಸಂಚಾರ ಮಾಡುವ ಕ್ರಮ ಹೇಗೆ ಅಂದರೆ ಒಂದೊಂದು ರಾಶಿಯಲ್ಲೂ ಸಂಚಾರ ಮಾಡ್ತಾನೆ. ಆ ಮಕರಾದಿ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದಾಗ ಅದರಲ್ಲಿ ಎರಡು ರಾಶಿಗಳನ್ನು, ಮೇಷ ಮತ್ತು ತುಲ, ಈ ಎರಡು ರಾಶಿಗಳಲ್ಲಿ ಸಂಚಾರ ಮಾಡೋದು ಸಮಾನಗತಿ. ಅದರಲ್ಲಿ ಶೀಘ್ರವೂ ಇಲ್ಲ, ಮಂದವೂ ಇಲ್ಲ. ಇನ್ನು ಉಳಿದ ಮೇಷ ಆದಮೇಲೆ ನಂತರದ್ದು ಏನಿದೆ, ಆರು ರಾಶಿಗಳಲ್ಲಿ ಶೀಘ್ರಗತಿ. ಇನ್ನು ತುಲ ಆದಮೇಲೆ ವೃಶ್ಚಿಕಾದಿ ರಾಶಿಗಳಿದೆಯಲ್ಲ ಅಲ್ಲಿ ಶೀಘ್ರಗತಿ ಅಂತ, ಹೀಗೆ ಮಂದಗತಿ ಶೀಘ್ರಗತಿಯನ್ನು ಹೇಳಿ ನಮಗೆ ಈ ಅಂದರೆ ಏರಿಳಿತಗಳ ಕಾರಣವನ್ನು ಭಾಗವತ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ, ಯದಾ ಮೇಷತುಲಯೋ ವರ್ತತೆ ತದಾ ಅಹೋರಾತ್ರಾಣಿ ಸಮಾನಾನಿ ಭವಂತಿ. ಯಾವಾಗ ಸೂರ್ಯ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾನೆ, ಹಾಗೆ ಅದಕ್ಕೆ ಸರಿಯಾಗಿ ತುಲಾ ರಾಶಿಯಲ್ಲಿ ಬಂದಾಗ ಅಹೋರಾತ್ರಾಣಿ ಸಮಾನಾನಿ ಭವಂತಿ, ಹಗಲು ರಾತ್ರಿ ಒಂದೇ ಥರ ಇರುತ್ತೆ. ಅಂದರೆ ಒಂದು ದಿನದಲ್ಲಿ 60 ಘಳಿಗೆ ಅಂದರೆ 30 ಘಳಿಗೆ ಸರಿಯಾಗಿ ಹಗಲು, 30 ಘಳಿಗೆ ಸರಿಯಾಗಿ ರಾತ್ರಿ. ಹೀಗೆ ಅದನ್ನು ವಿಚಾರ ಮಾಡಬಹುದು. ಇನ್ನು ಯದಾ ವೃಷಭಾದಿಷು ಪಂಚಸು ರಾಶಿಷು, ಅಂದರೆ ವೃಷಭ ಮುಂತಾದ 5 ರಾಶಿಗಳು ಅಲ್ಲಿ ಸಂಚಾರ ಮಾಡುವಾಗ ತದಾ ಅಹಾನ್ಯೇವ ವರ್ಧಂತೆ ರಸತಿ ಚ ಮಾಸಿ ಮಾಸಿ ಏಕೈಕಾ ಘಟಿಕಾ ರಾತ್ರಿಷು. ಅಂದರೆ ಅವಾಗೇನಾಗತ್ತೆ, ವೃಷಭದಿಂದ ಆರಂಭ ಮಾಡಿ ಕನ್ಯಾ ಪರ್ಯಂತ ಸಂಚಾರ ಮಾಡುವಾಗ ಇಲ್ಲಿ ಬೆಳಕು ಜಾಸ್ತಿ ಆಗತ್ತೆ. ಯಾಕೆ ಅಂದರೆ ಹತ್ತಬೇಕೀಗ, ಇಳಿಯೋದಲ್ಲ, ಹತ್ತೋದೀಗ. ಹತ್ತುವ ಕ್ರಮ ಇದೆ, ಆದ್ದರಿಂದ ಹತ್ತುವಾಗ ಸ್ವಲ್ಪ ವಿಳಂಬ ಆಗತ್ತೆ. ಹಾಗಾಗಿ ದಿನ ಜಾಸ್ತಿ, ಹಗಲು ಜಾಸ್ತಿ ಆಗತ್ತೆ, ರಾತ್ರಿ ಕಡಿಮೆ ಆಗತ್ತೆ. ಆದರೆ ವಿಶೇಷ ಇನ್ನೇನೆಂದರೆ ಮಾಸಿ ಮಾಸಿ ಏಕೈಕ ಘಟಿಕ ರಾತ್ರಿಷು, ಅಂದರೆ ರಾತ್ರಿಯ ಕಾಲಮಾನ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಹೇಗೆ? ಒಂದೊಂದು ಘಳಿಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮಾಸಿ 5 ತಿಂಗಳಲ್ಲಿ ಬರಬೇಕು, ಒಂದೊಂದು ಘಳಿಗೆನೇ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ರಾತ್ರಿಯ ಭಾಗ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಂತ. ಇನ್ನು ಯದಾ ವೃಶ್ಚಿಕಾದಿಷು ಪಂಚಸು ಬರ್ತದೆ, ಇನ್ನು ವೃಶ್ಚಿಕದಿಂದ ತುಲಾ ಆದಮೇಲೆ ವೃಶ್ಚಿಕ, ಆ ವೃಶ್ಚಿಕದಿಂದ ಆ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಪಂಚಸು ವರ್ತತೆ ತದಾ ಅಹೋರಾತ್ರಾಣಿ ವಿಪರೀತಾನಿ ಭವಂತಿ. ಅಹೋರಾತ್ರಿಗಳಂದರೆ ರಾತ್ರಿ ಹಗಲು ವಿಪರೀತವಾಗಿ ಆಗತ್ತೆ ಅಂತ. ಇದನ್ನು ನಮಗೆ ಹೇಳ್ತಾ ಇರೋದು ವಿಪರೀತಾನಿ ಭವಂತಿ. ವಿಪರೀತವಾಗಿ ಆಗೋದು ಅಂತಂದರೆ ಯಾವಾಗ ವೃಷಭಾದಿ ರಾಶಿಗಳಲ್ಲಿದ್ದಾಗ ಹಗಲು ಜಾಸ್ತಿ ಇತ್ತು, ರಾತ್ರಿ ಕಡಿಮೆ ಇತ್ತು. ಇದಕ್ಕೆ ವಿಪರೀತವಾಗಿ ಅಂದರೆ ಹಗಲು ಕಡಿಮೆ ಆಗುತ್ತೆ, ರಾತ್ರಿ ಜಾಸ್ತಿ ಆಗುತ್ತೆ. ಯಾಕೆ? ಆ ಸಂಚಾರ ಕ್ರಮ ಹಾಗಿದೆ. ಅಂದರೆ ಕೆಳಗೆ ಇಳಿಯೋದು, ಅವಾಗ ಇಳಿಯೋ ಸಂದರ್ಭದಲ್ಲಿ ಬೇಗ ಇಳಿದು ಬಿಡಬಹುದು. ಡೌನ್ ಇದ್ದಾಗ ಗಾಡಿ ಹೇಗೆ ಬೇಗ ಫಾಸ್ಟಾಗಿ ಹೋಗುತ್ತೋ ಆ ರೀತಿ. ಆದ್ದರಿಂದ ಅಹೋರಾತ್ರಾಣಿ ವಿಪರೀತಾನಿ ಭವಂತಿ, ಅಂದರೆ ರಾತ್ರಿ ಜಾಸ್ತಿ ಆಗತ್ತೆ, ಹಗಲು ಕಡಿಮೆ ಆಗತ್ತೆ. ಯಾವದ್ ದಕ್ಷಿಣಾಯನಂ ಅಹನಿವರ್ಧಂತೆ ಯಾವದ್ ಉದಗಯನಂ ರಾತ್ರಿ. ಹಾಗಾದರೆ ಒಟ್ಟು ತಾತ್ಪರ್ಯ ಏನಾಯ್ತು ಇಲ್ಲಿ ತನಕ ಹೇಳಿದ್ದು ಅಂದರೆ, ಯಾವದ್ ದಕ್ಷಿಣಾಯನ ಬರುವಲ್ಲಿ ತನಕ ಅಹಾನಿವರ್ಧಂತೆ ಹಗಲು ಜಾಸ್ತಿ ಆಗತ್ತೆ. ಯಾವದು ಉದಗಯನಂ ಉತ್ತರಾಯಣ ಇದ್ದಾಗ ರಾತ್ರಿ ಜಾಸ್ತಿ ಆಗುತ್ತೆ. ಯಾಕೆ? ಉತ್ತರಾಯಣದಲ್ಲಿ ಇಳಿಯೋದು ಬೇಗ, ಹಾಗಾಗಿ ರಾತ್ರಿ ಜಾಸ್ತಿ.
ದಕ್ಷಿಣಾಯನದಲ್ಲಿ ಹತ್ತಬೇಕು, ಹಾಗಾಗಿ ಹತ್ತುವಾಗ ಅದನ್ನು ಕಡಿಮೆ ಏನು ಹಗಲು ಜಾಸ್ತಿ ಆಗತ್ತೆ ಅಂತ. ಹೀಗೆ ಸೂರ್ಯನ ಗತಿಯನ್ನು ನಿರೂಪಣೆಯನ್ನು ಮಾಡಿ ಅವನ ಸಂಚಾರ ಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಆ ಸೂರ್ಯ ಸಂಚಾರ ಮಾಡುವಾಗ ಏನೇನಿದೆ ಅಂದರೆ ಅಲ್ಲಿ ಮಾನಸೋತ್ತರ ಗಿರಿ ಅಂತ ಒಂದು ಪರ್ವತ, ಮಾನಸೋತ್ತರ ಪರ್ವತ ಅಂತ. ಆ ಮಾನಸೋತ್ತರ ಪರ್ವತ ಎಷ್ಟು ವಿಸ್ತಾರವಾಗಿದೆ ಅಂದರೆ ನವಕೋಟಯ ಏಕಪಂಚಾಶಲ್ಲಕ್ಷಣಾನಿ ಚ ಯೋಜನಾನಾಂ. ನವಕೋಟಿ ಅಂದರೆ 9 ಕೋಟಿ, ಏಕಪಂಚಾಶಲ್ಲಕ್ಷಣಾನಿ 51 ಲಕ್ಷ ಯೋಜನ ವಿಸ್ತಾರವಾಗಿದೆ ಅಗಲ. ಅದನ್ನು ಸುತ್ತುವರೆದುಕೊಂಡು ಬರಬೇಕು ಯಾರು? ಸೂರ್ಯ. ಈ 9 ಕೋಟಿ 51 ಲಕ್ಷ ಯೋಜನ ವಿಸ್ತೀರ್ಣವಾದ ಅಂದರೆ ಅಗಲವಾದ ಪ್ರದೇಶ ಇದೆಯಲ್ಲ, ಇದನ್ನು ಸೂರ್ಯ ಒಂದು ದಿನದಲ್ಲಿ ಸಂಚಾರ ಮಾಡ್ತಾನೆ. ಒಂದು ದಿನದಲ್ಲಿ ಸಂಚಾರ ಮಾಡುವಂಥ ಕ್ರಮ ಇದೆ. ಅಂದರೆ 9 ಕೋಟಿ 51 ಲಕ್ಷ, ಒಂದು ರೀತಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ 9 ಕೋಟಿ 51 ಲಕ್ಷ ಕಿಲೋಮೀಟರ್. ಆದರೆ ಇಷ್ಟು ದೂರವನ್ನು ಕ್ರಮಿಸಲಿಕ್ಕೆ ಸೂರ್ಯನಿಗೆ ಒಂದು ದಿವಸ ಅದನ್ನು ಸಂಚಾರ ಮಾಡ್ತಾನೆ. ಆ ಸಂಚಾರ ಮಾಡುವಾಗ ಪರ್ವತದ ಸುತ್ತಲೂ ಕೂಡ 4 ಪಟ್ಟಣಗಳಿವೆ. ಅಂದರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಹೀಗೆ 4 ಪಟ್ಟಣಗಳಿವೆ. ತಸ್ಮಿನ್ ಐಂದ್ರೀಂ ಪುರೀಂ, ಮೇರು ಪರ್ವತದ 4 ಭಾಗಗಳು. ಆ ಮೇರು ಪರ್ವತಕ್ಕೆ ಪ್ರದಕ್ಷಿಣೆಯಾಕಾರವಾಗಿ ಸೂರ್ಯ ಸುತ್ತೋದು. ಆ ಮೇರು ಪರ್ವತಕ್ಕೆ 4 ದಿಕ್ಕಲ್ಲೂ 4 ಪುರಗಳಿದೆ, 4 ಭವನಗಳಿದೆ. ಅದು ಪೂರ್ವದಲ್ಲಿ ಐಂದ್ರಿ ದೇವಧಾನಿ ಅಂತ ಹೆಸರು, ಇಂದ್ರನ ನಗರ, ಇಂದ್ರನಿಗೆ ಸಂಬಂಧಪಟ್ಟ ಒಂದು ನಗರ ಅದು ದೇವಧಾನಿ ಅಂತ. ದಕ್ಷಿಣದಲ್ಲಿ ಸಂಯಮಿನಿ ಅಂತ ಯಮದೇವರಿಗೆ ಸಂಬಂಧಪಟ್ಟ ನಗರ. ಪಶ್ಚಿಮದಲ್ಲಿ ನಿಮ್ಲೋಚನಿ ಅಂತ ವರುಣನಿಗೆ ಸಂಬಂಧಪಟ್ಟ ಒಂದು ನಗರ. ಉತ್ತರದಲ್ಲಿ ಸೌಮ್ಯ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟ ವಿಭಾವರಿ ಅಂತ ಒಂದು ಪಟ್ಟಣ ಇದೆ. ಈ 4 ಪಟ್ಟಣಗಳನ್ನು ಕೂಡ ಸೂರ್ಯ ಕ್ರಮಿಸಿ ಬರಬೇಕು. ಅಂದರೆ ಇದರಲ್ಲಿ ಹೇಳಬೇಕಾದಾಗ ಯಾವಾಗ ಪೂರ್ವ ದಿಕ್ಕಲ್ಲಿ ಅಂದರೆ ಇಂದ್ರದೇವರ ನಗರ ಯಾವುದದು ದೇವಧಾನಿಗೆ ಬರ್ತಾನೆ, ಆಗ ದಕ್ಷಿಣ ದಿಕ್ಕಲ್ಲಿರೋವರೆಗೆ ದಯ ಅವಾಗ ಆಗತ್ತೆ. ಯಾವಾಗ ದಕ್ಷಿಣ ದಿಕ್ಕಿಗೆ ಬರ್ತಾನೆ, ಸಂಯಮಿನಿಪುರ ತಾನೆ ಸೂರ್ಯ, ಆಗ ಪಶ್ಚಿಮದಲ್ಲಿರೋವರೆಗೆ ಉದಯ ಆಗುತ್ತೆ. ಯಾವಾಗ ಪಶ್ಚಿಮದಲ್ಲಿರತಕ್ಕಂಥ ನಿಮ್ಲೋಚನಿ ಅನ್ನೋ ನಗರಕ್ಕೆ ಬರ್ತಾನೆ, ಆಗ ವಿಭಾವರಿ ಅನ್ನೋ ನಗರದಲ್ಲಿರೋ ಸೂರ್ಯೋದಯ ಆಗುತ್ತೆ. ಯಾವಾಗ ವಿಭಾವರಿ ಅನ್ನೋ ನಗರಕ್ಕೆ ತಾನೆ, ಆವಾಗ ಪೂರ್ವದಲ್ಲಿ ದೇವಧಾನಿಯಲ್ಲಿರತಕ್ಕಂಥ ಅಲ್ಲಿರ್ತಕ್ಕಂಥ ಋಷಿಮುನಿಗಳಿಗೆ ಆವಾಗ ಸೂರ್ಯೋದಯ ಆಗುತ್ತೆ ಅಂತ. ಹೀಗೆ ಅದನ್ನೆಲ್ಲ ನಿರೂಪಣೆಯನ್ನು ಮಾಡುತ್ತಾರೆ. ಈ ರೀತಿಯಾಗಿ ದಿವಸ, ಮಧ್ಯಭಾಗ, ರಾತ್ರಿ ಇದನ್ನೆಲ್ಲ ನಾವು ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಈಗ ಹೇಗೆ ಬರ್ತಾನೆ ಚಂದ್ರ ಅಂದರೆ, ಈಗ ಉತ್ತರದಿಂದ ದಕ್ಷಿಣಕ್ಕೆ ಬರಬೇಕು ಅಂದರೆ ದೇವಧಾನಿ ಅನ್ನೋ ನಗರದಿಂದ ಸಂಯಮಿನಿ ಅನ್ನೋ ನಗರಕ್ಕೆ ಬರಬೇಕು. ಸಂಯಮಿನಿಯಿಂದ ನಿಮ್ಲೋಚನಿ, ನಿಮ್ಲೋಚನಿ ಅನ್ನೋ ಅಂದರೆ ವಿಭಾವರಿ ಅನ್ನೋ ನಗರಕ್ಕೆ ಬರಬೇಕು. ಈ ವಿಸ್ತಾರ ಎಷ್ಟಿದೆ? 9 ಕೋಟಿ 51 ಲಕ್ಷ ಕಿಲೋಮೀಟರ್ ಅಂತ ನಾವು ನೋಡಿದ್ದಾಗ, ಹಾಗಾದರೆ ಪೂರ್ವದಿಂದ ದಕ್ಷಿಣಕ್ಕೆ ಬರಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಅದಕ್ಕೆ ಭಾಗವತ ಉಲ್ಲೇಖ ಮಾಡುತ್ತೆ, 15 ಘಟಿಕಾಭಿಹಿ. ಅದು ಎಷ್ಟು ಬರಲಿಕ್ಕೆ ಟೈಮ್ ಎಷ್ಟು? ಸೂರ್ಯದ ಪೂರ್ವದಿಂದ ದಕ್ಷಿಣಕ್ಕೆ ಬರಲಿಕ್ಕೆ ಸಮಯ ಎಷ್ಟು ತೆಗೆದುಕೊಳ್ತಾನೆ ಅಂದರೆ 15 ಘಟಿಕಾಭಿಹಿ, 15 ಗಳಿಗೆಗಳಲ್ಲಿ ಬರ್ತಾನೆ. ಅಂದರೆ ಪೂರ್ವದ ದಿಕ್ಕಿನಲ್ಲಿ ಇರುವಂತಹ ಸೂರ್ಯ ದಕ್ಷಿಣ ದಿಕ್ಕಿಗೆ ಬರಬೇಕಾದ್ರೆ ಅಂದರೆ ಸಂಯಮಿನಿಪುರಕ್ಕೆ ಬರಬೇಕಾದಾಗ ಅಲ್ಲಿ ಎಷ್ಟು ಸಮಯ ತೆಗೆದುಕೊಳ್ತಾನೆ ಪ್ರಯಾಣದ ಸಮಯ ಅಂತಂದರೆ ಕೇವಲ 15 ಗಳಿಗೆ ಮಾತ್ರ. ಯಾಕೆಂದರೆ ಇರೋದು 60 ಗಳಿಗೆ ಇದೆ ದಿನದಲ್ಲಿ. 4 ಪುರಗಳನ್ನು ದಾಟಬೇಕಂದ್ರೆ ಒಂದೊಂದು ಪುರಕ್ಕೆ 15 ಗಳಿಗೆ ಬೇಕು. ಹಾಗಾಗಿ 15 ಗಳಿಗೆಯ ಒಂದೊಂದು ಪುರದಿಂದ ಬರ್ತಾನೆ. ಹಾಗಾದರೆ ಒಂದು ಪುರದಿಂದ ಇನ್ನೊಂದು ಪುರಕ್ಕೆ ಬರಲಿಕ್ಕೆ 15 ಗಳಿಗೆಗಳು ಟೈಮ್ ತಗೊಂಡ್ರೆ ಎಷ್ಟು ಕಿಲೋಮೀಟರ್ ದಾಟ್ತಾನೆ, ಎಷ್ಟು ಯೋಜನೆಗಳನ್ನು ದಾಟ್ತಾನೆ ಅಂದರೆ ಅದಕ್ಕೆ ಹೇಳ್ತಾರೆ ಸಪಾದ ಕೋಟಿದ್ವಯಂ ಯೋಜನಾನಾಂ 12 ಲಕ್ಷಣಾನಿ ಸಾಧಿಕಾನಿ ಚೋಪಯಾತಿ. ಅಂದರೆ ಸಪಾದ ಕೋಟಿದ್ವಯಂ 2,37,75,000 ಯೋಜನೆಗಳನ್ನು ದಾಟ್ತಾನೆ ಕೇವಲ 15 ಗಳಿಗೆಗಳಿಗೆ. ಹಾಂ, ಅದನ್ನು ದಾಟಿಕೊಂಡು ಬರ್ತಾನೆ. ಏವಂ ತಥೋ ವಾರುಣಿ ಸೌಮ್ಯಾಂ ಐಂದ್ರೀಂ ಚ ಪುನಃ ಪುನಃ. ಹೀಗೆ ದಕ್ಷಿಣದಿಂದ
ಪಶ್ಚಿಮಕ್ಕೆ ಬರ್ತಾನೆ, ಪಶ್ಚಿಮದಿಂದ ಉತ್ತರಕ್ಕೆ ಬರ್ತಾನೆ, ಉತ್ತರದಿಂದ ಮತ್ತೆ ಪೂರ್ವಕ್ಕೆ ಬರ್ತಾನೆ. ಹೀಗೆ ಸಂಚಾರ ಮಾಡುವಾಗ ಈ ಕ್ರಮವನ್ನು ಸೂರ್ಯ ತಾನು ಅನುಸರಣೆ ಮಾಡ್ತಾ ಇದ್ದಾನೆ. ಇದರ ಜೊತೆಗೆ ತಥಾಚ ಅನ್ಯೇ ಚ ಗ್ರಹಾಃ ಸೋಮಾದಯಃ ನಕ್ಷತ್ರೈಃ ಸಹ ಜ್ಯೋತಿಶ್ಚಕ್ರೆ ಸಮಭ್ಯದ್ಯಂತಿ ಸಹ ಚ ಅಭಿನಿಮ್ಲೋಚಂತಿ. ಅಂದರೆ ಹೀಗೆ ಇನ್ನು ಅನ್ಯೇ ಚ ಗ್ರಹಾಃ, ಸೂರ್ಯನನ್ನು ಹೊರತುಪಡಿಸಿ ಚಂದ್ರ, ಕುಜ, ಬುಧ, ಬೃಹಸ್ಪತಿ, ಶನಿ, ರಾಹು, ಹೀಗೆ ಈ ಗ್ರಹಗಳೆಲ್ಲರೂ ಕೂಡ ಹೀಗೆ ಅವ್ರಿಗೂ ಸಂಚಾರ ಇದೆ. ಅವರು ಮೇರು ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಮಾಡಬೇಕಾದಾಗ ಒಂದು ಕಡೆ ಉದಯಿಸ್ತಾರೆ, ಇನ್ನೊಂದು ಕಡೆ ಅಸ್ತವಾಗ್ತಾರೆ. ಹೀಗೆಲ್ಲ ಅವರದೆಲ್ಲ ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೇಳಿಬಿಟ್ಟು ಸೂರ್ಯ ಸಂಚಾರ ಮಾಡುವಾಗ ರಥದಲ್ಲಿ ತಾನು ಬರ್ತಾನೆ. ಬರಬೇಕಾದಾಗ ಹೇಗೆ ಬರ್ತಾನೆ ಅಂತಂದರೆ, ಏವಂ ಮುಹೂರ್ತೇನ ಚತುಸ್ತ್ರಿಂಶಲ್ಲಕ್ಷಣ ಯೋಜನಾನಿ ಅಷ್ಟಶತಾಧಿಕಾನಿ ಸೌರಃ ರಥಃ ತ್ರಯೀಮಯಃ ಅಸೌ ಚತುಸ್ರುಷು ಪರಿವರ್ತತೆ ಪುರೀಷು. ಹೀಗೆ 4 ಪುರಗಳಲ್ಲೂ ಪರಿವರ್ತನೆಗೊಳ್ತಾನೆ. ಹೇಗೆ ಅಂದರೆ ಮುಹೂರ್ತೇನ, ಹಿಂದೆ 15 ಗಳಿಗೆ ಅಂತ ಹೇಳಿದ್ರು, ಈಗ ಒಂದು ಮುಹೂರ್ತಕ್ಕೆ ಹೇಗೆ ಅಂತ ಲೆಕ್ಕ ಕೊಡುವಾಗ ಲಕ್ಷ ಯೋಜನಾನಿ, ಒಂದು ಮುಹೂರ್ತದಲ್ಲಿ ಸೂರ್ಯ ಸಂಚಾರ ಮಾಡುವ ಯೋಜನೆಗಳಿಷ್ಟು ಅಂದರೆ ಲಕ್ಷಣಾನಿ ಅಷ್ಟಶತಾಧಿಕಾನಿ, 800 ಜಾಸ್ತಿ, ಚತುಸ್ತ್ರಿಂಶತ್ ಅಂದರೆ 34 ಲಕ್ಷ ಯೋಜನ ಅಂದರೆ 34,800,000 ಯೋಜನಗಳಷ್ಟು ಒಂದು ಮುಹೂರ್ತಕ್ಕೆ ಅವನು ದಾಟ್ತಾನೆ, ಕ್ರಮಿಸ್ತಾನೆ ಅಂತ. ಪರಿವರ್ತತೆ ಪುರೀಷು, ಆ 4 ನಗರಗಳಲ್ಲೂ ಕೂಡ ಸೂರ್ಯ ಸಂಚಾರ ಮಾಡ್ತಾನೆ. ಯಸ್ಯ ಏಕಂ ಚಕ್ರಂ, ಸೂರ್ಯ ಸಂಚಾರ ಮಾಡೋದು ರಥದಲ್ಲಿ ಸಂಚಾರ ಮಾಡ್ತಾನೆ. ಸಾಮಾನ್ಯ ರಥ ಸಪ್ತಮಿಯಲ್ಲಿ ಒಂದು ರಥ ಬರೀತಾರೆ, ಅದಕ್ಕೆ 4 ಚಕ್ರಗಳು ಕೆಲವರು ಬರೀತಾರೆ. 4 ಚಕ್ರ ಇಲ್ಲ, ಇರೋದೇ ಒಂದೇ ಚಕ್ರ. ಯಸ್ಯ ಏಕಂ ಚಕ್ರಂ, ಒಂದೇ ಚಕ್ರ. ದ್ವಾದಶಾರಂ ಅಂದರೆ 12 ಕಡ್ಡಿಗಳು, ಫೋಕ್ಸ್ ಅಂತಾರಲ್ಲ, ಆ 12 ಕಡ್ಡಿಗಳಿದೆ. ಷಣ್ಣೇಮಿಹಿ, 6 ಪಟ್ಟಿಗಳಿದೆ. ಅಂದರೆ ಆ ಒಂದೊಂದಕ್ಕೆ ರಥಕ್ಕೆ ಜೋಡಿಸ್ಬೇಕು, ಚಕ್ರ ರಥ ಜೋಡಣೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಪಟ್ಟಿಗಳು 6 ಇದೆ. ಆಮೇಲೆ ತ್ರಿನಾಭಿ ಸಂವತ್ಸರಾತ್ಮಕಂ ಸಮಾಮನಂತಿ ಯಸ್ಯ ಅಕ್ಷಃ ಮೇರೋ ಮೂರ್ಧನಿ ಕೃತಃ. ಅಂದರೆ ಆ ಸೂರ್ಯ ಮೇರು ಪರ್ವತದ ತುದಿಯಲ್ಲಿದ್ದಾನೆ. ಅದಕ್ಕೆ ಅದು ಹೇಗೆ ಇದೆ ಅಂದರೆ, ನಾವು ಎಣ್ಣೆ ಗಾಣದ್ದು ಗಮನಿಸ್ತೀವಲ್ಲ, ಒಂದು ಎತ್ತನ್ನು ಕಟ್ಟಿರ್ತಾರೆ, ಎತ್ತು ಸುತ್ತಲೂ ತಿರುಗ್ತಾ ಇರುತ್ತೆ, ಅದರ ಮಧ್ಯದಲ್ಲಿ ಒಂದು ಕಂಬ, ಆ ಕಂಬಕ್ಕೊಂದು ಪಟ್ಟಿ, ಆ ಪಟ್ಟಿಗೂ ಎತ್ತಿನ ದೂಡುತ್ತಿರತಕ್ಕಂಥ ಪಟ್ಟಿಗೂ ಹೇಗೆ ಸಂಪರ್ಕ ಇರುತ್ತೋ ಹಾಗೆ ಸೂರ್ಯನ ರಥದ ಚಕ್ರ, ಅದಕ್ಕೆ ಪಟ್ಟಿಗಳಿದೆಯಲ್ಲ, ಅದು ಮೇರು ಪರ್ವತಕ್ಕೆ ಸಿಕ್ಕಾಕೊಂಡಿರುತ್ತೆ. ಅಂದರೆ ಅದು ಹಾಗೆ ತಿರುಗ್ತಾ ಇರುತ್ತೆ. ಈ ನಾವು ಜಾಮೆಟ್ರಿ ಅದೆಲ್ಲ ಮಾಡಬೇಕಾದಾಗ ಹೇಗೆ ತಿರುಗಿಸ್ತೀವೋ ಆ ಕ್ರಮದಲ್ಲಿ ಅದು ತಿರುಗುತ್ತಾ ಇದೆ. ಆ ಚಕ್ರಕ್ಕೆ 12 ಫೋಕ್ಸ್ಗಳಿದೆ, ಅಂದರೆ ಕಡ್ಡಿಗಳು. ಅದು 12 ಕಡ್ಡಿಗಳು ಬೇರೆ ಯಾವುದಲ್ಲ, ಮಾಸಾಭಿಮಾನಿ ದೇವತೆಗಳು. ಆಮೇಲೆ ಷಣ್ಣೇಮಿಹಿ, 6 ಋತುಗಳೇನಿದೆ ಆ ಋತುಗಳ ಅಭಿಮಾನಿ ದೇವತೆಗಳು. ತ್ರಿನಾಭಿ, 3 ನಾಭಿ ಅಂದರೆ 12 ಮಾಸಗಳನ್ನು 3 ವಿಭಾಗ ಮಾಡಿದ್ರೆ 3 ಚಾತುರ್ಮಾಸ್ಯಗಳು ಬರುತ್ತೆ. ಅಂದರೆ 4 ತಿಂಗಳ ಗುಂಪು, ಅದು 3 ಬರುತ್ತೆ. ಅಂದರೆ ಚಾತುರ್ಮಾಸ್ಯಾಭಿಮಾನಿ ದೇವತೆಗಳು 3, ಅವರು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಸಂವತ್ಸರಾತ್ಮಕಂ ಅಂದರೆ ಸಂವತ್ಸರ ದೇವತೆ ಯಾರಿದ್ದಾರೋ ಆ ಅಭಿಮಾನಿ ಆ ಸೂರ್ಯನ ರಥಕ್ಕೆ ಅಭಿಮಾನಿಗಳಾಗಿರ್ತಾರೆ. ಹೀಗೆ ಮೇರು ಪರ್ವತದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಇಂತಹ ಪರಿಭ್ರಮತಿ, ಸೂರ್ಯ ತಾನು ಸಂಚಾರ ಮಾಡ್ತಾನೆ. ಆಮೇಲೆ ಅವನು ಕೂತ್ಕೊಳ್ತಕ್ಕಂತಹ ಆಸನ ಅದು ಹೇಗಿದೆ ಅಂತಂದರೆ, ತುಂಬ ಎತ್ತರ ಮತ್ತು ಅಗಲ. ಎತ್ತರ ಒಂದಷ್ಟು ಲಕ್ಷ ಯೋಜನ ಇದೆ, ಅದನ್ನು 6ನೇ ಅಂಶ ಅಗಲ ಇದೆ. ಅಷ್ಟು ಅಗಲದಲ್ಲಿ ಸೂರ್ಯ ತಾನು ಕೂತಿರ್ತಾನೆ. ಸೂರ್ಯನ ರಥಕ್ಕೆ 1 ಕುದುರೆ. ಆ 1 ಕುದುರೆ ಇರೋದು ಹೇಗೆ, ಆಗ ರಥ ನೀಡಸ್ತು 36 ಯೋಜನಾ ಯತಃ ತತ್ತುರಿಯ ಭಾಗ ವಿಶಾಲ ತಾವಾನ್ ರವಿರಥ ಯುಗ. ರವಿರಥ ಯುಗ ಅಂದರೆ ರವಿರಥದಲ್ಲಿರತಕ್ಕಂಥ ಯುಗ ಅಂದರೆ ಕುತ್ಕೊಳ್ಳುವಂಥ ಭಾಗ. ಅದು ಎಷ್ಟಿದೆ ಅಂತಂದರೆ 36 ಯೋಜನಾಯತಃ. 36 ಲಕ್ಷಣ ಯೋಜ ಅಂತಂದರೆ ಅದು ಎಷ್ಟಿದೆ, 30
36,000 ಷಟ್ರಿಂಶನ್ ಲಕ್ಷಣ ಯೋಜನ ಅಂದರೆ 36 ಲಕ್ಷ ಯೋಜನ ವಿಸ್ತೀರ್ಣವಾಗಿರತಕ್ಕಂಥದ್ದು ಎತ್ತರ. ಸೂರ್ಯನ ರಥ ಇದೆ, ಆ ಸೂರ್ಯನ ರಥದಲ್ಲಿ ಕೂಡುವಂತಹ ಆಸನದ ಎತ್ತರ ಎಷ್ಟು ಅಂದರೆ 36 ಲಕ್ಷ ಯೋಜನ ಎತ್ತರವಾಗಿದೆ. ತುರಿಯ ಭಾಗ ಅಂದರೆ ಅದರ 4ನೇ 36,000ದಲ್ಲಿ 3ನೇ ಒಂದು ಭಾಗ ಅಂದರೆ ಎಷ್ಟಾಗತ್ತೆ? 9 4 36 ಅಂದರೆ 9 9 18 18 18 36 ಆಗುತ್ತೆ. ಹಾಗಾದರೆ 36ರ 4ನೇ ಒಂದು ಭಾಗ ಅಂದರೆ ಅದೇನಾಗತ್ತೆ? 9 ಲಕ್ಷ ಯೋಜನ. ಹಾಗಾದರೆ ಕೂಡುವ ಆಸನ ಇಷ್ಟಗಲ ಇದೆ ಅಂದರೆ ಸೂರ್ಯ ಅಲ್ಲಿ ಬಿಡ್ತಾನೆ. ಅಂತಹ ಪ್ರದೇಶ ಎಷ್ಟು ಎತ್ತರ ಇದೆ, ಎಷ್ಟು ಅಗಲ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈಗ ಈಗ ಆ ಸೂರ್ಯನ ಕೂಡುವ ಆಸನದ ವಿಚಾರವನ್ನು ತಿಳಿಸಿದ್ರು. ಅಂದರೆ ಸೂರ್ಯನ ರಥ ಅದು ಒಂದೇ ಚಕ್ರ ಇದೆ, 7 ಕುದುರೆಗಳಿದೆ. ಆ 7 ಕುದುರೆಗಳು ಯಾವುದು ಅಂತಂದರೆ ಒಂದೇ ಕುದುರೆ, ಆದರೆ 7 ರೂಪಗಳನ್ನು ಧಾರಣೆ ಮಾಡಿದೆ. ಅದು ಹೇಗೆ ಅಂತಂದರೆ 7 ಛಂದಸ್ಸು, ಆ ಛಂದಸ್ಸೇ ಕುದುರೆಯಾಗಿ ಮಾರ್ಪಾಡಾಗಿರುವಂಥದ್ದು. ಅಂತಹ ಆ ಕುದುರೆಯುಕ್ತವಾದ ರಥದಲ್ಲಿ ಸೂರ್ಯ ಕೂಡುವಂತಹ ಆಸನ ಅದು ಎಷ್ಟಿದೆ ಅಂತಂದರೆ 36 ಲಕ್ಷ ಯೋಜನ ಎತ್ತರ ಇದೆ. 36 ಲಕ್ಷ ಯೋಜನ ಎತ್ತರ, ಅದರ 4ನೇ ಅಂಶದಷ್ಟು ಅಗಲ ಇದೆ. ಅಂದರೆ 36,000 ಅಂತಂದಾಗ ಅದರ 4ನೇ ಭಾಗ ಅಂದರೆ 9,000. ಹಾಗೆ 9,000 ಲಕ್ಷ ಯೋಜನ ಅಗಲ ಇದೆ, 36,000 ಲಕ್ಷ ಯೋಜನ ಎತ್ತರ ಇದೆ. ಅಂತಹ ರಥದಲ್ಲಿ ಆಸನದಲ್ಲಿ ಸೂರ್ಯ ತಾನು ಕೂತಿರ್ತಾನೆ. ಇನ್ನು ಸಾರಥಿ ಯಾರು ಅಂದರೆ ಪುರಸ್ತಾತ್ ಸವಿತು ಅರುಣ ಪಶ್ಚಾನ್ಯುಕ್ತ ಸೌತ್ಯೇ ಕರ್ಮಣಿ ಕಿಲ ಆಸ್ತಿ. ಸೂತನ ಕೆಲಸವನ್ನು ಅರುಣ ತಾನು ಮಾಡ್ತಾ ಇದ್ದಾನೆ. ಹೇಗೆ? ಪುರಸ್ತಾತ್ ಮುಂಭಾಗದಲ್ಲಿ, ಸವಿತು ಪುರಸ್ತಾತ್ ಸೂರ್ಯನ ಮುಂಭಾಗದಲ್ಲಿ ಅರುಣ ತಾನು ಕೂತು ರಥವನ್ನು ಓಡಿಸ್ತಾ ಇದ್ದಾನೆ. ಹೇಗೆ ಅವನು ಕೂತಿರೋದು ಹೇಗೆ ಅಂದರೆ ಬೆನ್ನು ಮಾಡಿ ಕೂತಿಲ್ಲ. ಯಾಕೆಂದರೆ ನನ್ನ ಸ್ವಾಮಿ ಸೂರ್ಯ, ಹಾಗಾಗಿ ಅವನಿಗೆ ಬೆನ್ನು ಮಾಡಬಾರದು, ಅದು ಅಪರಾಧ ಅಂತ ಅರ್ಥ ಮಾಡಿಕೊಂಡು ಸೂರ್ಯಾಭಿಮುಖವಾಗಿ ಕೂತಿದ್ದಾನೆ. ಸೂರ್ಯರಥ ಅದು ಪಶ್ಚಿಮಾಭಿಮುಖವಾಗಿ ಹೋಗ್ತಾ ಇದೆ. ಸೂರ್ಯ ಪಶ್ಚಿಮಾಭಿಮುಖವಾಗಿದ್ದರೆ ಇವನು ಯಾರು? ಅರುಣ ಸೂರ್ಯನಿಗೆ ಅಭಿಮುಖವಾಗಿದ್ದಾನೆ, ಅಂದರೆ ಪೂರ್ವಾಭಿಮುಖವಾಗಿ ಕೂತಿದ್ದಾನೆ. ಸೂರ್ಯನಿಗೆ ಅಭಿಮುಖವಾಗಿ ನನ್ನ ಗುರುಗಳಿಗೆ ಅಪರಾಧ ಮಾಡಬಾರ್ದು, ಬೆನ್ನು ತೋರಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಅಭಿಮುಖವಾಗಿ ಕೂತು ರಥವನ್ನು ಓಡಿಸ್ತಾ ಇದ್ದಾನೆ. ಆ ರಥದಲ್ಲಿ ಅನೇಕರು ಕೂತು ಸ್ತೋತ್ರವನ್ನು ಮಾಡ್ತಾರಂತೆ. ಅದರಲ್ಲಿ ತಥಾ ವಾಲಖಿಲ್ಯಾಹ ಋಷಯಃ, ವಾಲಖಿಲ್ಯರು ಅಂತ ಋಷಿಗಳು. ಅವ್ರು ಎಷ್ಟಿದೆ ಅಂದರೆ ಅಂಗುಷ್ಠ ಪರ್ವ ಮಾತ್ರಾಹ, ಅಂದರೆ ಹೆಬ್ಬೆರಳು ಗಾತ್ರ ಎಷ್ಟಿದೆಯೋ ಅಷ್ಟೇ ಎತ್ತರ ಅವರು. ಅಂಥವ್ರು ಎಷ್ಟು ಜನ? 60,000 60,000 ಜನ. ಆ ವಾಲಖಿಲ್ಯರು ಅಂತಕ್ಕಂತಹ ಋಷಿಗಳು ಅದು ಅಂಗುಷ್ಠ ಮಾತ್ರ ಅಷ್ಟೇ ಎತ್ತರದಲ್ಲಿರ್ತಕ್ಕಂತಹ ವಾಲಖಿಲ್ಯರು ಪುರತಃ ಸೂರ್ಯನ ಮುಂದೆ ರಥದಲ್ಲಿ ಕೂತಿದ್ದಾರೆ. ಕೂತು ಸೂಕ್ತವಾಕಸ್ಯ ಸೂರ್ಯಂ ಸೂಕ್ತವಾಕಾಯ, ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟ ಸೂಕ್ತಗಳು ಅಂತ ಯಾವುದ್ಯಾವುದಿದೋ ಆ ಸೂಕ್ತಗಳನ್ನು ಹೇಳ್ತಾ ಸಂಸ್ತುವಂತಿ, ಅಂದರೆ ಸೂರ್ಯಾಂತರ್ಗತನಾದ ನಾರಾಯಣನನ್ನು ಆ ವಾಲಖಿಲ್ಯ ಋಷಿಗಳು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇವರು ಪ್ರತಿನಿತ್ಯ ಮಾಡೋರು ಇವರು. ಇನ್ನು ಕೆಲವರು ಆಗಾಗ ಶಿಫ್ಟ್ ಕೆಲಸ ಅಂತಾರಲ್ಲ ಆ ಥರ. ತಥಾ ಅನ್ಯೇಚ ಋಷಯ, ಇನ್ನು ಬೇರೆ ಬೇರೆ ಋಷಿಗಳು, ಗಂಧರ್ವರು, ಅಪ್ಸರಸಃ, ನಾಗಾಹ, ಗ್ರಾಮಣ್ಯಃ, ಯಾತುಧಾನಾಹ, ದೇವಾಹ. ಈಗ 7 ಗುಂಪಿದೆ. ಅಂದರೆ ಋಷಿಗಳ ಗುಂಪು, ಗಂಧರ್ವರ ಗುಂಪು, ಅಪ್ಸರಸರ ಗುಂಪು, ಇನ್ನು ನಾಗರು, ಗ್ರಾಮಣ್ಯರು, ಯಾತುಧಾನ ಅಂದರೆ ರಾಕ್ಷಸರು, ದೇವತೆಗಳು. ಹೀಗೆ 7 ಜನರ ಗುಂಪಿದೆ. ಇವರು ಹೇಗೆ ಅಂದರೆ ಏಕೈಕಶಃ ಗಣಾಹ, ಒಂದೊಂದು ಗಣ. ಅಂದರೆ ಇವತ್ತು ಋಷಿಗಣ ಸ್ತೋತ್ರ ಮಾಡಿದ್ರೆ ಮಾರನೇ ದಿವಸ ಗಂಧರ್ವರು, ಅದರ ಮಾರನೇ ದಿವಸ ಅಪ್ಸರ ಸ್ತ್ರೀಯರು, ಅದರ ಮಾರನೇ ದಿವಸ ನಾಗರು. ಹೀಗೆ 7 ಜನ ವಿಭಾಗ ಮಾಡಿಕೊಂಡು ಹೇಗೆ ಅಂದರೆ ಮಾಸಿ ಒಂದೊಂದು ತಿಂಗಳಿಗೆ, ಅಂದರೆ ಒಂದು ತಿಂಗಳು ಸಂಪೂರ್ಣ ಆ ಋಷಿಗಣದವರೇ. 2ನೇ ತಿಂಗಳಲ್ಲಿ ಗಂಧರ್ವರು ಬರ್ತಾರೆ, 3ನೇ ತಿಂಗಳಲ್ಲಿ ಅಪ್ಸರಸರು. ಹೀಗೆ ಅವರು ಬಂದು ಸೂರ್ಯಂ ಆತ್ಮಾನಂ ನಾನಾನಾಮಾನಂ ಪೃಥಂಗ್ನಾಮಾನಃ, ಇವ್ರಿಗೂ ಆ ಸ್ತೋತ್ರ ಮಾಡುವಾಗ ಭಿನ್ನ ಭಿನ್ನ ಹೆಸರು. ಋಷಿಗಳಲ್ಲಿ ನಾನಾ ರೀತಿಯವರು, ಗಂಧರ್ವರಲ್ಲಿ ನಾನಾ ರೀತಿಯ ಹೆಸರಿರುವವರು, ನಾಗರಲ್ಲಿ, ಸಿದ್ಧರಲ್ಲಿ, ಹೀಗೆ
ನಾನಾ ರೀತಿಯ ಹೆಸರಿರತಕ್ಕಂತಹ ಆ ಋಷಿಮುನಿಗಳ ಗುಂಪೇನಿದೆ, ಆ 7 ಗಣಗಳು, ಆ ಗಣಗಳಲ್ಲಿ ಸೂರ್ಯಂ ಆತ್ಮಾನಂ ನಾನಾ ನಾಮಾನಂ, ನಾನಾ ರೀತಿಯ ಹೆಸರಿರತಕ್ಕಂಥ ಸೂರ್ಯನನ್ನು ಅವರು ಪೃಥಕ್ ಕರ್ಮಭಿಹಿ, ಪೃಥಕ್ ಕರ್ಮ ತಮ್ಮ ಅಂದರೆ ಅವರವರ ಯೋಗ್ಯವಾದ ಕರ್ಮಗಳಿಂದ 12 ಉಪಾಸತೆ, 12 ರಾಶಿಗಳಲ್ಲೂ ಕೂಡ ಉಪಾಸನೆ ಮಾಡ್ತಾರೆ. ಅಂದರೆ ಒಂದೊಂದು ತಿಂಗಳಲ್ಲಿ, ಅಂದರೆ ಸೂರ್ಯ ಒಂದೊಂದು ತಿಂಗಳಲ್ಲಿ ಒಂದೊಂದು ರಾಶಿಯಲ್ಲಿ ಇರ್ತಾನೆ. ಹಾಗೆ ಈ ರಾಶಿಯಲ್ಲಿ ಒಬ್ಬರು ಇದ್ದರೆ ಇನ್ನೊಂದು ರಾಶಿಯಲ್ಲಿ ಇನ್ನೊಬ್ಬರು, ಮತ್ತೊಂದು ರಾಶಿಯಲ್ಲಿ ಮತ್ತೊಬ್ಬರು, ಹೀಗೆ 6 ಆದಮೇಲೆ ಮತ್ತಿನ್ನಾರು ಜನ, ಹೀಗೆ ಪೃಥಕ್ ಕರ್ಮಭಿಹಿ 12 ಉಪಾಸತೆ, 12 ರಾಶಿಗಳಲ್ಲೂ ಕೂಡ ಸೂರ್ಯನನ್ನು ಉಪಾಸನೆಯನ್ನು ಮಾಡ್ತಾರೆ. ಹೀಗೆ ಲಕ್ಷೋತ್ತರ ಸಾರ್ಧ ನವಕೋಟಿ ಯೋಜನ ಪರಿಮಂಡಲ ಭೂವಲಯಸ್ಯ ಕ್ಷಣೇನ ಸಗವ್ಯೂತ್ತರಂ 2,000 ಯೋಜನಾನಿ ಸಹ ಭುಂಕ್ತೆ. ಅಂದರೆ ಸೂರ್ಯ ಹೇಗೆ ಸಂಚಾರ ಮಾಡ್ತಾ ಇದ್ದಾನೆ ಅಂದರೆ ಲಕ್ಷೋತ್ತರ ಸಾರ್ಧ ನವಕೋಟಿ ಯೋಜನ. ಸಾರ್ಧ ನವಕೋಟಿ ಯೋಜನ ಅಂತಂದರೆ ಸಾರ್ಧ ನವಕೋಟಿ ಅಂದರೆ 90 ಕೋಟಿ ಯೋಜನ, ಜೊತೆಗೆ ಲಕ್ಷೋತ್ತರ ಅಂದರೆ ಸಾರ್ಧ ಅಂತ ಹೇಳಿದ್ರಿಂದ ಅಲ್ಲೊಂದು 50 ಲಕ್ಷ ಬರುತ್ತೆ. ಹಾಗಾದರೆ 9,51,00,000 ಯೋಜನ ಪರಿಮಂಡಲ ಭೂವಲಯಸ್ಸೆ, ಇಷ್ಟು ಹೆಚ್ಚಾಗಿರತಕ್ಕಂಥ, ಹಿಂದೆ ಹೇಳಿದ್ದದನ್ನೇ 9,51,00,000 ಯೋಜನ ವಿಸ್ತೀರ್ಣವಾದ ಈ ಭೂಮಂಡಲ ವಲಯಸ್ಯ ಕ್ಷಣೇನ, ಒಂದು ಕ್ಷಣದಲ್ಲಿ ಗವ್ಯೂತ್ತರಂ 2,000 ಯೋಜನಾನಿ, 2,000 ಯೋಜನ ಅಂದರೆ 2,000 ಯೋಜನ. ಗವ್ಯೂತಿ ಅಂತಂದರೆ ಹಸು ಕೂಗತ್ತಲ್ಲ, ಎಲ್ಲಿ ತನಕ ಕೂಗು ಕೇಳಿಸತ್ತೋ ಆ ಭಾಗವನ್ನು ಗವ್ಯೂತಿ ಅಂತ ಕರೀತಾರೆ. ಅಂದರೆ ಅಷ್ಟು ಗವ್ಯೂತಿ ಪರಿಮಾಣ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಅಂತ ಇಟ್ಕೊಂಡ್ರೆ, ಹಾಗಾದರೆ ಅಷ್ಟು ಯೋಜನ. ಮತ್ತೆ ಎಷ್ಟು? 2,000 ಪ್ಲಸ್ ಈ ಗವ್ಯೂತಿಯ ಅಳತೆ ಎಷ್ಟಿದೆ ಅಷ್ಟು, ಅದನ್ನು ಕ್ಷಣದಲ್ಲಿ ಆ ಸೂರ್ಯ ಭುಂಕ್ತೆ, ಅದನ್ನು ದಾಟ್ತಾನೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲಿಗೆ ಸೂರ್ಯನ ವಿಚಾರಗಳನ್ನ, ಅಂದರೆ ಸೂರ್ಯನ ಸ್ಥಿತಿಗತಿಗಳು, ಅವನ ರಥ, ಅವನನ್ನು ಯಾರ್ಯಾರು ಸ್ತೋತ್ರ ಮಾಡ್ತಾರೆ, ಅವನು ಹೇಗೆ ಸಂಚಾರ ಮಾಡ್ತಾನೆ, ಏರಿಳಿತಗಳು ಯಾವ ಕ್ರಮದಿಂದ ಆಯಿತು ಅನ್ನೋದನ್ನು ತಿಳಿಸಿ, ಈ ಸಂದರ್ಭದಲ್ಲಿ ಎಲ್ಲ ಗ್ರಹಗಳಿಗೆ ಅಭಿಮುಖವಾಗಿ ಸೂರ್ಯ ಸಂಚಾರ ಮಾಡ್ತಾನೆ, ಮೇರು ಪರ್ವತಕ್ಕೆ ಪ್ರದಕ್ಷಿಣೆಯಾಗಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹೇಳಬೇಕಾದಾಗ ಅನೇಕ ಗ್ರಹ ಅಂದರೆ ಬೇರೆ ಗ್ರಹಗಳು, ಚಂದ್ರಾದಿ ಗ್ರಹಗಳು ಕೂಡ ಮೇರು ಪರ್ವತಕ್ಕೆ ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪರೀಕ್ಷಿತ ರಾಜರಿಗೆ ಒಂದು ಪ್ರಶ್ನೆ ಬಂತು. ಈಗ ಸೂರ್ಯ ಪ್ರದಕ್ಷಿಣಾಕಾರವಾಗಿ ಮೇರುವಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ, ಸುತ್ತುತ್ತಾ ಇರೋದು. ಬೇರೆ ಗ್ರಹಗಳು ಕೂಡ ಇದೇ ರೀತಿಯಲ್ಲಿ ಸಂಚಾರ ಮಾಡ್ತಾ ಇರೋದು. ಆದರೆ ಒಂದು ಸಂದರ್ಭದಲ್ಲಿ ಹೇಳಬೇಕಾದಾಗ ಈ ಗ್ರಹಗಳಿಗೆ ಅಭಿಮುಖವಾಗಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾನೆ ಅಂತ. ಇಬ್ಬರು ಒಂದೇ ರೀತಿ ಪ್ರದಕ್ಷಿಣೆ ಮಾಡಬೇಕಾದಾಗ ನಾನು ಅವ್ರಿಗೆ ಅಭಿಮುಖವಾಗಿ ಇದ್ದೀನಿ ಅಂದರೆ ಹೇಗೆ ಸಾಧ್ಯ? ಈಗ ಒಂದು ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ, ನನ್ನ ಜೊತೆ ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವರು ನನ್ನ ಜೊತೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ, ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ಒಬ್ರಿಗೊಬ್ರಿಗೆ ಅಭಿಮುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿಮುಖವಾಗಿರಬೇಕು ಅಂತಂದರೆ ಉಳಿದವರು ಅಪ್ರದಕ್ಷಿಣವಾಗಿ ಬರ್ತಾ ಇರಬೇಕು, ಇಲ್ಲ ನಾನು ಅಪ್ರದಕ್ಷಿಣವಾಗಿ ಬರ್ತಾ ಇರಬೇಕು. ಆದರೆ ಭಾಗವತದಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ಎಲ್ಲ ಗ್ರಹಗಳು ಸೂರ್ಯ ಹೇಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೋ, ಅಂದರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತುತ್ತಾ ಇದ್ದಾನೋ, ಬೇರೆ ಗ್ರಹಗಳು ಅದೇ ರೀತಿ ಪ್ರದಕ್ಷಿಣಾಕಾರದಲ್ಲಿ ಸುತ್ತುತ್ತಾ ಇರೋದು. ವಿಶೇಷ ಹೇಳಬೇಕಾದಾಗ ಸೂರ್ಯನು ಎಲ್ಲ ಗ್ರಹಗಳಿಗೆ ಅಭಿಮುಖವಾಗಿ ಬರ್ತಾ ಇದ್ದಾನೆ ಅಂತ. ಹಾಗಾದರೆ ಈ ವಿಚಾರವನ್ನು ಕೇಳಿದಾಗ ಸೂರ್ಯ ಗ್ರಹಗಳಿಗೆ ಅಭಿಮುಖವಾಗಿ ಬರ್ತಾ ಇದ್ದಾನೆ, ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದಾನೆ, ಬೇರೆ ಗ್ರಹಗಳು ಪ್ರದಕ್ಷಿಣೆ ಬರ್ತಾ ಇದೆ. ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಸಾಧ್ಯತೆ ಇರಬೇಕು. ಅಪ್ರದಕ್ಷಿಣವಾಗಿ ಸೂರ್ಯ ಬರ್ತಿರಬೇಕು, ಇಲ್ಲ ಗ್ರಹಗಳು ಅಪ್ರದಕ್ಷಿಣವಾಗಿ ಬರ್ತಿರಬೇಕು. ಸೂರ್ಯನೂ ಪ್ರದಕ್ಷಿಣಾಕಾರದಲ್ಲಿ, ಉಳಿದ ಗ್ರಹಗಳೂ ಪ್ರದಕ್ಷಿಣಾಕಾರದಲ್ಲಿ, ಆದರೆ ಗ್ರಹಗಳಿಗೆ ಅಭಿಮುಖವಾಗಿ ಸೂರ್ಯ ಬರೋದು ಇದು ವಿರುದ್ಧವಾಗಿ ಕಾಣ್ತಾ ಇದೆ. ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ಈ ಸಂದರ್ಭದಲ್ಲಿ ಭಾಗವತದಲ್ಲಿ ಹೇಳುವಂಥ ಒಂದು ಸುಂದರವಾದ ದೃಷ್ಟಾಂತ ಪರೀಕ್ಷಿತ ರಾಜರಿಗೆ ಅರ್ಥ ಮಾಡಿಸ್ಲಿಕ್ಕೆ ಶುಕಾಚಾರ್ಯರು ಹೇಳಿದ್ದಾರೆ. ಮಡಿಕೆ ಮಾಡುವಾಗ ಆ ಚಕ್ರವನ್ನು ತಿರುಗಿಸ್ತಾರೆ. ಆ ಚಕ್ರ ಪ್ರದಕ್ಷಿಣಾಕಾರವಾಗಿ ತಿರುಗತ್ತೆ. ಅದರ ಮೇಲೆ ಯಾವುದೋ ಒಂದು ಇರುವೆನೋ ಯಾವುದೋ ಒಂದು ಕ್ರಿಮಿಕೀಟ ಇದೆ ಅಂತ ಇಟ್ಕೊಂಡ್ರೆ ಅದು ಏನು ಮಾಡ್ತಾ ಇದೆ, ಅದು ಸುತ್ತುತ್ತಾ ಇದೆ, ಅಭಿಮುಖವಾಗಿ ಸುತ್ತಾ ಇಲ್ಲ, ಅದು ವಿರುದ್ಧವಾಗಿ ಸುತ್ತುತ್ತಾ ಇದೆ. ಆದರೆ ನಿಧಾನಕ್ಕೆ ಸುತ್ತುತ್ತಾ ಇದೆ, ಇದು ಸ್ಪೀಡಾಗಿ ಹೋಗ್ತಾ ಇದೆ. ಅಂದರೆ ಈಗ ಸುತ್ತೋವಾಗ
ಆ ಚಕ್ರ ತುಂಬ ಫಾಸ್ಟ್ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಸೂರ್ಯ ಪ್ರದಕ್ಷಿಣೆ ಹಾಕ್ತಾ ಇರೋದು ಹೌದು, ತಾನು ಗ್ರಹಗಳಿಗೆ ಅಭಿಮುಖವಾಗಿ ಹೋಗ್ತಾ ಇರೋದ್ರಿಂದ ಅದು ಸರಿಯಾಗುತ್ತೆ, ಹೊಂದಾಣಿಕೆ ಮಾಡಬಹುದು. ಹೀಗೆ ಸೂರ್ಯನ ಗತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಈ ವಿರೋಧ ಪರಿಹಾರ ಮಾಡಿಕೊಳ್ಬಹುದು. ಚಕ್ರದ ಸ್ಪೀಡ್ ಜಾಸ್ತಿ ಇದೆ, ಅದರ ಮೇಲೆ ಇರುವೆ ನಿಧಾನಕ್ಕೆ ಹೋಗ್ತಾ ಇದೆ, ಆದರೆ ಹೋಗ್ತಾ ಇದ್ದರೂ ಒಂದು ರೀತಿ ಪ್ರದಕ್ಷಿಣೆಯೂ ಹೌದು, ಗ್ರಹಗಳಿಗೆ ಅಭಿಮುಖವಾಗಿಯೂ ಹೌದು. ಈ ರೀತಿ ಸೂರ್ಯ ತಾನು ಸಂಚಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ, ಈ ಸೂರ್ಯನಿಗೆ ಇಷ್ಟೆಲ್ಲ ಶಕ್ತಿ ಬಂದಿದ್ದ ಕಾರಣ ಏನು ಅಂದರೆ, ಸಯೇಷ ಭಗವಾನ್ ಆದಿಪುರುಷ ಸಾಕ್ಷಾನ್ನಾರಾಯಣ ಲೋಕಾನಾಂ ಸ್ವಸ್ಥಯೇ ಆತ್ಮಾನಂ ತ್ರಯೀಮಯೀಂ ಕರ್ಮ ವಿಶುದ್ಧಿ ನಿಮಿತ್ತಂ ಕವಿಭಿಃ ಅಪಿ ವೇದೇನ ವಿಜಿಜ್ಞಾಸ್ಯಮಾನಃ ದ್ವಾದಶಧಾ ವಿಭಜ್ಯ ಷಟ್ಸು ವಸಂತಾದಿಷು ಋತುಷು ಯಥೋಪಜೋಷಂ ಋತುಗಣಾನ್ ವಿದಧಾತಿ. ಹೀಗೆ ಯೇಷಃ ಭಗವಾನ್ ಆದಿಪುರುಷ ಅಂದರೆ ಸೂರ್ಯಾಂತರ್ಯಾಮಿಯಾಗಿರತಕ್ಕಂತಹ ಸಾಕ್ಷಾನ್ ನಾರಾಯಣ ಪರಮಾತ್ಮನೇನೆ ಲೋಕಾನಾಂ ಸ್ವಸ್ಥಯೇ ಜನರಿಗೆ ಮಂಗಳ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಯಂ ಆತ್ಮಾನಂ ಅಂದರೆ 3 ವೇದಗಳಿಂದ ಪ್ರತಿಪಾದ್ಯನಾದ ತನ್ನ ಸ್ವರೂಪವನ್ನು ಕರ್ಮ ವಿಶುದ್ಧಿ ನಿಮಿತ್ತಂ ತಾವು ಮಾಡುವಂಥ ಕರ್ಮಗಳಲ್ಲಿ ಶುದ್ಧತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಕವಿಭಿಃ ಅಪಿ ವೇದೇನ ವಿಜಿಜ್ಞಾಸ್ಯಮಾನಃ ಜ್ಞಾನಿಗಳಂದರೆ ಬ್ರಹ್ಮಾದಿ ದೇವತೆಗಳು ಕೂಡ ವೇದೇನ ಅಂದರೆ ಶಾಸ್ತ್ರದ ಮೂಲಕ ಪರಮಾತ್ಮನನ್ನು ತಿಳ್ಕೊಳ್ತಾ ಇದ್ದಾರೆ. ಅಂತಹ ಪರಮಾತ್ಮ ಜನರಿಗೆ ಸ್ವಸ್ತಿ ಮಂಗಳ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ದ್ವಾದಶಧಾ ವಿಭಜ್ಯ 12 ರೀತಿ ತನ್ನನ್ನು ವಿಭಾಗ ಮಾಡಿಕೊಳ್ತಾನೆ. ಅದು ಯಾವುದು? 12 ರಾಶಿಗಳು, ಮಾಸಗಳು. ಜೊತೆಗೆ ಷಟ್ಸು ವಸಂತಾದಿಷು 6 ಋತುಗಳಲ್ಲಿ ವಸಂತಾದಿಷು ಋತುಷು ಯಥೋಪಜೋಷಂ ಋತುಗಣಾನ್ ವಿದಧಾತಿ ತನ್ನ ಸಂಚಾರದ ಮೂಲಕ ಜನರು ಆಯಾಯ ಕಾಲ ಬೆಳೆದ ಆಯಾಯ ಕಾಲದಲ್ಲಿ ಬರತಕ್ಕಂಥ ಶೀತ ಉಷ್ಣ ಮಳೆ ಈ ಥರದ್ದೇನೇನಿದೆ ಅದನ್ನೆಲ್ಲ ಜನರಿಗೆ ಒದಗಿಸಿಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ವಸಂತಾದಿಷು ಋತುಷು ವಸಂತಾದಿ ಋತುಗಳಲ್ಲಿ ಪರಮಾತ್ಮ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಯಥೋಪಜುಷಂ ಆಯಾಯ ಕಾಲದಲ್ಲಿ ಬರುವಂತಹ ಫಲಪುಷ್ಪಾದಿಗಳನ್ನು ಆಯಾಯ ಕಾಲದಲ್ಲಿ ಬರತಕ್ಕಂಥ ಶೀತೋಷ್ಣಾದಿಗಳನ್ನು ಋತುಗಣಾನ್ ವಿಧಾದಾತಿ ಮನುಷ್ಯರಿಗೆ ಅನುಕೂಲಕ್ಕೋಸ್ಕರ ಪರಮಾತ್ಮ ತಾನು ನಿರ್ಮಾಣವನ್ನು ಮಾಡಿದ್ದಾನೆ. ಈ ರೀತಿಯಾಗಿರತಕ್ಕಂಥ ಪರಮಾತ್ಮನಲ್ಲಿ ವರ್ಣಾಶ್ರಮಾಚಾರಾನುಪಥಾ ಉಚ್ಚಾವಚಾಯೈ ಕರ್ಮಭಿಃ ಆಮ್ನಾಯೈ ತೈಃ ಯೋಗವಿತಾನೈಶ್ಚ ಶ್ರದ್ಧೆಯ ಯಜಂತೆ ಅಂಜಸ ಶ್ರೇಯ ಸಮಧಿಗಚ್ಚಂತಿ. ಹೀಗೆ ಪರಮಾತ್ಮ ತನ್ನನ್ನು ಉಪಾಸನೆ ಮಾಡಿಕೊಳ್ಳಿಕ್ಕೆ ಅಂಥೇಳಿ ನಮ್ಮ ಮನುಷ್ಯರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನಾ ರೀತಿಯ ವೈವಿಧ್ಯತೆಗಳನ್ನು ನಿರ್ಮಾಣ ಮಾಡಿದ್ದಾನೆ. ಮಾಡಿಬಿಟ್ಟು ಆ ಮೂಲಕ ವರ್ಣಾಶ್ರಮಾಚಾರ ಅನುಪಥಾಹ ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ಯೋಗ್ಯವಾಗಿರತಕ್ಕಂತಹ ಉಚ್ಚಾವಚೈಹಿ ಕರ್ಮಭಿಹಿ ಸಂಧ್ಯಾವಂದನೆ, ದೇವರ ಪೂಜೆ, ಯಜ್ಞ, ಯಾಗ, ಸ್ಮರಣೆ, ತಪಸ್ಸು ಮುಂತಾದ ಅನೇಕ ಕರ್ಮಗಳಿಂದ ಅದು ಹೇಗೆ ಆಮ್ನಾತೈಹಿ ಶಾಸ್ತ್ರದಲ್ಲಿ ವಿಧವಾಗಿರತಕ್ಕಂತಹ ಅನೇಕ ಕರ್ಮಗಳಿಂದ ಯಾಜಂತೆ ಶ್ರದ್ಧೆಯಿಂದ ಆ ಸೂರ್ಯಾಂತರಾತ್ಮನ ಉಪಾಸನೆಯನ್ನು ಮಾಡಿ ಅಂಜಸ ಯಾವ ಅಡೆತಡೆಗಳಿಲ್ಲ, ಯಾರ ಹಂಗೂ ಇಲ್ಲ, ಅಂತಹ ಶ್ರೇಯ ಸಮಧಿಗಚ್ಚಂತಿ ಪರಮಾತ್ಮನ ಅನುಗ್ರಹವನ್ನು ಮೋಕ್ಷವನ್ನು ತಾವು ಪಡಿತಾ ಇದ್ದಾರೆ. ಆದ್ದರಿಂದ ಅಂತಹ ಪರಮಾತ್ಮ ಸೂರ್ಯಾಂತರ್ಯಾಮಿಯಾದ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾ ಅಥ ಸಹ ಏಷಃ ಲೋಕಾನಾಂ ದ್ಯಾವಾ ಪೃಥಿವ್ಯೋ ಅಂತರೇಣ ನಭೋ ವಲಯಸ್ಯ ಕಾಲಚಕ್ರಗತಃ 12 ಮಾಸಾನ್ ಭುಂಕ್ತೆ ರಾಶಿಸಂಜ್ಞಾನ್ ಸಂವತ್ಸರ ಅವಯವಾನ್ ಮಾಸಃ ಪಕ್ಷದ್ವಯಂ ದಿವಾನಕ್ತಂಚ ಇತಿ ಸಪಾದರ ವೃಕ್ಷದ್ವಯಂ ಉಪದಿಶಂತಿ ಯಾವತಾ ಕಾಲೇನ ಷಷ್ಠಂ ಅಂಶಂ ಭುಂಜೀತ ಸಹ ವೈ ಋತು ಇತ್ಯಪಿ ಉಪದಿಶ್ಯತೆ ಸಂವತ್ಸರಾವಯವಃ. ಹಾಗಾದರೆ ಹೀಗೆ ಸೂರ್ಯನ ಗತಿ ಇರೋದರಿಂದ ನಮಗೋಸ್ಕರ ಅಂಥೇಳಿ ಆ 12 ರೀತಿ ವಿಭಾಗವನ್ನು ಮಾಡಿದ್ದರಿಂದ ನಮಗೆ 12 ರಾಶಿಗಳು ಅಂತ ಸಿಗ್ತಾ ಇದೆ. ಆಮೇಲೆ ಷಷ್ಠಮಾಂಶಂ ಅಂದರೆ ಋತುಗಳು ಅಂತ ಸಿಗ್ತಾ ಇದೆ. ಆಮೇಲೆ ಅದರಲ್ಲಿ ಅರ್ಧ ಭಾಗ ಅಯನಗಳು ಅಂತ ಸಿಗ್ತಾ ಇದೆ. ಮಾಸ ಅನ್ನೋದು ಸಿಗ್ತಾ ಇದೆ. ಹೀಗೆ ಅದನ್ನೆಲ್ಲ ಪರಮಾತ್ಮ ನಮಗೆ ಮಾಡಿಕೊಟ್ಟಿದ್ದಾನೆ. ಹೇಗೆ ಅಂದರೆ ಕಾಲಚಕ್ರಗತಃ 12 ಮಾಸಾನ್ ಭುಂಕ್ತೆ ಕಾಲಚಕ್ರಕ್ಕೆ ಸರಿಯಾಗಿ 12 ರಾಶಿಗಳನ್ನು ಸಂಚಾರ ಮಾಡ್ತಾನೆ. ಹಾಗಾಗಿ ರಾಶಿ ಸಂಜ್ಞಾನ್
ಅಂದರೆ ಮೇಷ ವೃಷಭ ಮಿಥುನ ಹೀಗೆ ರಾಶಿಗಳಲ್ಲಿ ಸಂಚಾರ ಮಾಡ್ತಾನೆ. ಇದು ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡುವಾಗ ಒಂದೊಂದು ಮಾಸ ಅಂತ ಕರೀತಾರೆ. ಆದರೆ ವರ್ಷಗಳಲ್ಲಿ ವ್ಯತ್ಯಾಸ ಇದೆ. ಸೌರಮಾನ, ಚಾಂದ್ರಮಾನ ಹೀಗೆಲ್ಲ ಇದೆಯಲ್ಲ, ಇದು ಹೇಗೆ ಬಂತು? ಅದಕ್ಕೆ ಹೇಗೆ ಅಂತಂದರೆ, ಅದಕ್ಕೆ ಮಾಸಃ ಪಕ್ಷದ್ವಯಂ ದಿವಾನಕ್ತಂಚ ಇತಿ, ಆಮೇಲೆ ಸಪಾರಕ್ಷದ್ವಯಂ ಉಪದಿಶಂತಿ, ಸಪಾದ ವೃಕ್ಷದ್ವಯಂ. ಇದರಲ್ಲಿ ಮಾಸ ಪಕ್ಷದ್ವಯ ಅನ್ನೋದು ಚಾಂದ್ರಮಾನದ ಪ್ರಕಾರ ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಇನ್ನು ದಿವಾನಕ್ತಂ ಅದು ದೇವತೆಗಳಿಗೆ, ಪಿತೃಗಣದವರಿಗೆ ಸಂಬಂಧಪಟ್ಟ ಮಾಸ. ಅದರಲ್ಲಿ ಒಂದು ಕೃಷ್ಣ ಪಕ್ಷ ಹಗಲಾದರೆ ಶುಕ್ಲ ಪಕ್ಷ ರಾತ್ರಿ ಅನ್ನೋ ಥರದಲ್ಲಿ ಅವರ ಗಣನೆ ಇದೆ. ಹಾಗಾಗಿ ಅವರಿಗೆ ದಿವಾನಕ್ತ ಒಂದು ತಿಂಗಳು. ಆಮೇಲೆ ಪಕ್ಷದ್ವಯಂ ಮಾಸ ಅನ್ನೋದು ನಮ್ಮ ಪ್ರಕಾರ 30 ದಿನ, ಅಂದರೆ ಚಂದ್ರನ ಗತಿಯನ್ನು ಅನುಸರಣೆ ಮಾಡಿ 15 ದಿನಗಳು ಪಕ್ಷಗಳನ್ನು, ಒಂದು ಪಕ್ಷ ಕೃಷ್ಣ ಪಕ್ಷ ಶುಕ್ಲ ಪಕ್ಷ, ಹೀಗೆ ಪಕ್ಷದ್ವಯಂ ಇದೆರಡೂ ಕೂಡ ಸೌರಮಾನಕ್ಕೆ ಸಂಬಂಧಪಟ್ಟ, ಚಾಂದ್ರಮಾನಕ್ಕೆ ಸಂಬಂಧಪಟ್ಟದ್ದು. ದಿವಾನಕ್ತಂಚ ಇತಿ, ಹಗಲು ರಾತ್ರಿ ಅನ್ನೋದು ಪಿತೃದೇವತೆಗಳಿಗೆ ಸಂಬಂಧಪಟ್ಟ ಮಾಸದ ಕ್ರಮ. ಸಪಾರಕ್ಷದ್ವಯಂ, ಸಪಾರಕ್ಷದ್ವಯಂ ಅಂದರೆ ವೃಕ್ಷದ್ವಯ, ವೃಕ್ಷ ಅಂದರೆ ನಕ್ಷತ್ರ, ಅದರ 2 ಜೊತೆಗೆ ಸಪಾದ ಒಂದು ಪಾದ ಸೇರಿದೆ. ಅಂದರೆ ಒಂದೊಂದು ನಕ್ಷತ್ರಕ್ಕೆ 4 ಪಾದ ಇದೆ. ಹಾಗೆ 2 ನಕ್ಷತ್ರ ಅಂತಂದರೆ 8 ಪಾದ. ಸಪಾದ ಅಂದರೆ ಇನ್ನೊಂದು ನಕ್ಷತ್ರದ 1 ಪಾದ. ಹಾಗಾದರೆ ಅಶ್ವಿನಿ ಭರಣಿ 4, ಕೃತ್ತಿಕಾದು ಒಂದು ಪಾದ ಸೇರಿಕೊಂಡ್ರೆ ಇದು 9 ಆಗುತ್ತೆ. ಈ 9 ಅಂಶ ಸೌರಮಾನದ ಪ್ರಕಾರ ಒಂದು ದಿನ. ಹಾಗಾದರೆ ಒಂದು ದಿನದಲ್ಲಿ ಈ 9 ಪಾದಗಳು ಇರುತ್ತೆ. ಇದು ಸೌರಮಾನದ ಪ್ರಕಾರ. ಹೀಗೆ ಮಾಸ ಸಂಜ್ಞೆಯನ್ನು ಪಡಿತಾನೆ. ಯಾವತಾ ಕಾಲೇನ ಷಷ್ಠಮಂಶಂ ಭುಂಜೀತ, ಅಂದರೆ ಇಡೀ ಸಮಗ್ರ ಸಂವತ್ಸರದಲ್ಲಿ ಷಷ್ಠಮಾಂಶ ಅಂದರೆ 6ನೇ ಒಂದು ಭಾಗ ಮಾಡೋದು. ಅಂದರೆ 12 ತಿಂಗಳನ್ನು 6ನೇ ಒಂದು ಭಾಗ ಅಂತಂದರೆ 2 ತಿಂಗಳು ಅಂತ ಸಿಗತ್ತೆ. ಆ 2 ತಿಂಗಳು ಋತು ಇತಿ ಉಪದಿಶ್ಯತೆ ಸಂವತ್ಸರಾವಯವ. ಅದು ಸಂವತ್ಸರದ ಅವಯವ. ಸಂವತ್ಸರದ ಅವಯವ ಹೇಗೆ? ಸಂವತ್ಸರಾವಯವ 2 ಇದೆ. ಒಂದು ಉತ್ತರಾಯಣ, ದಕ್ಷಿಣಾಯಣ. ಇನ್ನೊಂದು ಸಂವತ್ಸರಾವಯವ 6 ಇದೆ. ಅಂದರೆ 2 ತಿಂಗಳಿಗೊಮ್ಮೆ ಬರುವಂತಹ ಋತುಗಳು. ಇನ್ನೊಂದು ಸಂವತ್ಸರಾವಯವ ಇದೆ, ಅದು ಮಾಸಗಳು, 12 ತಿಂಗಳು, ಅಂದರೆ ತಿಂಗಳಿಗೊಮ್ಮೆ ಬರುವಂಥದ್ದು. ಹೀಗೆ ಸಂವತ್ಸರಾವಯವ ಋತು ಇತಿ ಉಪದಿಶ್ಯತೆ. ಹೀಗೆ ಅದನ್ನು ನಿರೂಪಣೆಯನ್ನು ಮಾಡಿ, ಇದಾದ ಮೇಲೆ ಇನ್ನು ಉಳಿದ ಚಂದ್ರ ಮುಂತಾದ ರಾಶಿಗಳ ಗತಿಯನ್ನು ನಮಗೆ ಹೇಳ್ತಾ ಇದ್ದಾರೆ. ಏವಂ ಚಂದ್ರಮ ಅರ್ಕಗಭಸ್ತಿಭ್ಯ ಉಪರಿಷ್ಟಾತ್ ಲಕ್ಷಯೋಜನತಃ ಉಪಲಭ್ಯಮಾನಃ ಅರ್ಕಸ್ಯ ಸಂವತ್ಸರ ಭುಕ್ತಿಂ ಪಕ್ಷಾಭ್ಯಾಂ ಮಾಸಭುಕ್ತಿಂ ಸಪಾದರಕ್ಷಾಭ್ಯಾಂ ದಿನೇನೈವ ಚ ಪಕ್ಷ ಭುಕ್ತಿಂ ಅಗ್ರಚಾರಿ ಧೃತತರಗಮನಃ ಭುಂಕ್ತೆ. ಚಂದ್ರನ ಸ್ಥಿತಿಗತಿಗಳು ಹೇಗೆ, ಅವನ ಸಂಚಾರ ಕ್ರಮ ಹೇಗೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದರೆ ಸೂರ್ಯ ಮೇರು ಪರ್ವತದ ಸಮೀಪದಲ್ಲಿದ್ದಾನೆ. ಇದಕ್ಕಿಂತಲೂ ಎತ್ತರದಲ್ಲಿ, ಎಷ್ಟು ಅಂತಂದರೆ ಲಕ್ಷಯೋಜನತಃ ಉಪರಿಷ್ಟಾತ್, ಅಂದರೆ ಸೂರ್ಯ ನಮಗಿಂತಲೂ ಒಂದು 10 ಅಡಿ ಮೇಲಿದ್ದಾನೆ ಅಂದರೆ ಅದಕ್ಕಿಂತಲೂ 1,00,000 ಯೋಜನ ಮೇಲುಗಡೆ ಯಾರಿದ್ದಾನೆ? ಚಂದ್ರ ಇರೋದು. ಅಂದರೆ ಸೂರ್ಯನಿಗಿಂತಲೂ ಹಿಂದೆ ದೂರದಲ್ಲಿರೋದು. ಅಲ್ಲಿ ಉಪಲಭ್ಯಮಾನ, ಅಲ್ಲಿ ನಮಗೆ ಕಾಣ್ತಾನೆ. ಸಂವತ್ಸರ ಭುಕ್ತಿಂ ಪಕ್ಷಾಭ್ಯಾಂ, ಅರ್ಕಸ್ಯ ಸಂವತ್ಸರ ಭುಕ್ತಿಂ, ಅಂದರೆ ಸೂರ್ಯ ಒಂದು ವರ್ಷದಲ್ಲಿ ಏನು ಸಂಚಾರ ಮಾಡ್ತಾನೆ ಆ ಸಂಚಾರವನ್ನು ಪಕ್ಷಾಭ್ಯಾಂ, ಪಕ್ಷಾಭ್ಯಾಂ ಅಂದರೆ 2 ಪಕ್ಷಗಳು, ಅಂದರೆ ಒಂದು ತಿಂಗಳಲ್ಲಿ. ಸೂರ್ಯ 1 ವರ್ಷ ಸಂಚಾರ ಮಾಡೋದನ್ನು ಚಂದ್ರ 1 ತಿಂಗಳಲ್ಲಿ ಸಂಚಾರ ಮಾಡ್ತಾನೆ. ಅಂದರೆ ಸೂರ್ಯ 1 ವರ್ಷ ಸಂಚಾರ ಮಾಡೋದು ಅಂದರೆ 12 ರಾಶಿಗಳಲ್ಲಿ ಪ್ರವೇಶ ಮಾಡ್ತಾನೆ, ಒಂದೊಂದು ತಿಂಗಳಲ್ಲಿ ಒಂದೊಂದು ರಾಶಿ. ಆದರೆ ಚಂದ್ರ ಒಂದೇ ತಿಂಗಳಲ್ಲಿ 12 ರಾಶಿಯನ್ನು ದಾಟ್ಕೊಂಡು ಬರ್ತಾನೆ. ಹೀಗೆ ಇನ್ನು ಸಪಾದರ್ಕ್ಷಾಭ್ಯಾಂ ದಿನೇನೈವ ಚ ಪಕ್ಷಭುಕ್ತಿಂ ಅಗ್ರಚಾರಿ. ಇನ್ನು ಸಪಾದರ್ಕ್ಷಾಭ್ಯಾಂ ದಿನೇನೈವ ಅಂದರೆ ಒಂದು ರಾಶಿಯಲ್ಲಿ ಸಂಚಾರ ಮಾಡೋದನ್ನು ಒಂದು ಪಕ್ಷದಲ್ಲೇ ಮಾಡಿಬಿಡ್ತಾನೆ. ಹೀಗೆ ಭುಕ್ತಿಂ ಅಗ್ರಚಾರಿ, ಸೂರ್ಯನಿಗಿಂತಲೂ ಬೇಗ ಸಂಚಾರ ಮಾಡ್ತಾನೆ. ಅಗ್ರಚಾರಿ. ಯಾಕೆ ಅಗ್ರಚಾರಿ? ಧೃತತರ ಗಮನ, ಸೂರ್ಯನಿಗಿಂತಲೂ ತುಂಬ ವೇಗ ಚಂದ್ರನಲ್ಲಿದೆ. ಆ ಕಾರಣದಿಂದ ಸೂರ್ಯ ಒಂದೊಂದು ರಾಶಿಯನ್ನು ದಾಟ್ಕೊಂಡು ಬರೋದು 1 ವರ್ಷ ಆದರೆ ಚಂದ್ರ ಧೃತತರ ಗಮನ, ಆದ್ದರಿಂದ 1 ತಿಂಗಳಲ್ಲಿ ಅದಿಷ್ಟು ದಾಟಿಬಿಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಚಂದ್ರನಿಂದ ನಮಗೇನು ಲಾಭ? ಸೂರ್ಯನಿಂದ ಇಷ್ಟೆಲ್ಲ ನಾವು
ವಿಚಾರ ಮಾಡಿದ್ವಿ. ಈಗ ಚಂದ್ರನಿಂದ ಏನು ಲಾಭ ಅಂದರೆ ಅಥಾಚ ಆಪೂರ್ಯಮಾಣಾಭಿ ಕಲಾಭಿ, ಆಮೇಲೆ ಉಪಕ್ಷೀಯಮಾಣಾಭಿಶ್ಚ ಕಲಾಭಿ ಪಿತॄಣಾಂ ಅಹೋರಾತ್ರಾಣಿ ಪೂರ್ವಪಕ್ಷ ಅಪರಪಕ್ಷಾಭ್ಯಾಂ ವಿತನ್ವಾನಃ ಸರ್ವಜೀವನಿವಹ ಪ್ರಾಣಃ ಜೀವಶ್ಚ ಏಕಂ ಏಕಂ ನಕ್ಷತ್ರಂ ತ್ರಿಂಶನ್ಮುಹೂರ್ತೈ ಭುಂಕ್ತೆ. ಅಂದರೆ ಚಂದ್ರನಿಂದ ನಮಗೆ ಆಗುವಂತಹ ಲಾಭ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪೂರ್ಯಮಾಣ ಅಂದರೆ ಪರೀಕ್ಷೀಯಮಾಣ, ಚಂದ್ರನ ಕಲೆಗಳು ಶುಕ್ಲ ಪಕ್ಷದಲ್ಲಿ ಅಭಿವೃದ್ಧಿ ಹೊಂದತ್ತೆ, ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾ ಬರುತ್ತೆ. ಹೀಗೆ ಅಂಥ ಕಲೆಗಳಿಂದ ಪಿತॄಣಾಂ ಅಹೋರಾತ್ರಾಣಿ, ಯಾವಾಗ ವೃದ್ಧಿಯಾಗತ್ತೆ ಚಂದ್ರನ ಕಲೆಗಳು ಆವಾಗ ಪಿತೃಗಳಿಗೆ ಹಗಲು, ಯಾವಾಗ ಕಡಿಮೆ ಆಗತ್ತೆ ಆವಾಗ ರಾತ್ರಿ. ಹೀಗೆ ಚಂದ್ರನ ತನ್ನ ಪೂರ್ಣ ಕಲೆಗಳಿಂದ ಮತ್ತು ಕ್ಷೀಣ ಕಲೆಗಳಿಂದ ಪಿತೃದೇವತೆಗಳಿಗೆ ದಿನವನ್ನು ಉಂಟು ಮಾಡ್ತಾ ಇದ್ದಾನೆ. ಅಂದರೆ ಹಗಲು ರಾತ್ರಿಯನ್ನು ಉಂಟು ಮಾಡುವ ಮೂಲಕ ವಿತನ್ವಾನಃ, ಇಷ್ಟೇ ಅಲ್ಲ ಸರ್ವಜೀವ ನಿವಹ ಪ್ರಾಣಃ, ಅಂದರೆ ಎಲ್ಲ ಜೀವರ ನಿವಹ ಏನಿದೆ ಅಂದರೆ ಸರ್ವಜೀವ ನಿವಹ ಸಮೂಹ, ಅದಕ್ಕೆ ಪ್ರಾಣವನ್ನು ಕೊಡೋದು ಚಂದ್ರ. ಅಂದರೆ ತನ್ನ ಕಲೆಗಳ ಮೂಲಕ ಸಸ್ಯಗಳನ್ನು ಅಭಿವೃದ್ಧಿಪಡಿಸ್ತಾನೆ. ಅನ್ನವೃದ್ಧಿಕರ ಅಂತ ಕರೀತಾರೆ ಚಂದ್ರನನ್ನು. ಅಂದರೆ ಅಮೃತದ ಅಂಶಗಳಿಂದ ಸಸ್ಯಗಳಲ್ಲಿ ಔಷಧೀಯ ಗುಣಗಳನ್ನು ಇಡ್ತಾನೆ, ಸಸ್ಯಗಳು ಬೆಳೆಯುವಂತೆ ಮಾಡ್ತಾನೆ, ಅನ್ನವನ್ನು ಉತ್ಪಾದನೆ ಮಾಡ್ತಾನೆ. ಅನ್ನ ಅಂತಂದರೆ ಬರೀ ಅಕ್ಕಿ ಅಲ್ಲ, ತಿನ್ನುವಂಥ ಪದಾರ್ಥಗಳು. ಇದನ್ನು ಮಾಡ್ತಾನೆ. ಏಕಂ ನಕ್ಷತ್ರಂ, ಹಾಗಾದರೆ ಒಂದು ನಕ್ಷತ್ರವನ್ನು ದಾಟಲಿಕ್ಕೆ ಎಷ್ಟು ಸಮಯ ತಗೊಳ್ತಾನೆ ಅಂದರೆ ತ್ರಿಂಶನ್ಮುಹೂರ್ತೈ ಭುಂಕ್ತೆ. ಚಂದ್ರ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಪ್ರಯಾಣ ಮಾಡಲಿಕ್ಕೆ ಕೇವಲ 30 ಮುಹೂರ್ತ ಅಷ್ಟೆ. 30 ಮುಹೂರ್ತದಲ್ಲಿ ತಾನು ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಪ್ರಯಾಣವನ್ನು ಮಾಡ್ತಾನೆ. ಸಹ ಏಷಃ ಷೋಡಶಕಲಃ ಪುರುಷಃ ಭಗವಾನ್ ಮನೋಮಯ ಅನ್ನಮಯ ಅಮೃತಮಯ ದೇವ ಪಿತೃ ಮನುಷ್ಯ ಭೂತ ಪಶು ಪಕ್ಷಿ ಸರೀಸೃಪ ವೀರುಧಾಂ ಪ್ರಾಣಾಪ್ಯಯಾನ ಶೀಲತ್ವಾತ್ ಸರ್ವಮಯ ಇತಿ ವರ್ಣಯಂತಿ. ಚಂದ್ರನನ್ನು ಸರ್ವಮಯ ಅಂತ ಕರೀತಾರೆ. ಯಾಕೆ ಅಂದರೆ ಷೋಡಶಕಲಃ ಪುರುಷಃ ಭಗವಾನ್, 16 ಕಳೆಗಳಿಂದ ಕೂಡಿರುವಂತಹ ಈ ಚಂದ್ರ ಏನು ಮಾಡ್ತಾನೆ, ಮನೋಮಯ ಅಂತ ಕರೆಸ್ಕೊಳ್ತಾನೆ. ಮನೋಮಯ ಅಂದರೆ ನಮ್ಮ ಮನಸ್ಸಿಗೆ ಅಭಿಮಾನಿ. ಆಮೇಲೆ ಅನ್ನಮಯ, ಅನ್ನವೃದ್ಧಿಯನ್ನು ಮಾಡೋದರಿಂದ ಅನ್ನಮಯ ಅಂತ ಕರೀತಾರೆ. ಅಮೃತಮಯ, ಅಮೃತ ಕಿರಣಗಳನ್ನು ಸೂಸುವುದರಿಂದ ಅಮೃತಮಯ ಅಂತ ಕರೀತಾರೆ. ಹೀಗೆ ಮನೋಮಯ, ಅನ್ನಮಯ, ಅಮೃತಮಯ ರೂಪಗಳಿಂದ ಯಾರ್ಯಾರಿಗೆ ಉಪಕಾರವನ್ನು ಮಾಡ್ತಾನೆ ಅಂದರೆ ದೇವ, ಪಿತೃ, ಮನುಷ್ಯ, ಭೂತ, ಪಶು, ಪಕ್ಷಿ, ಸರೀಸೃಪ, ವೀರುಧ 8 ಬಗೆಯಾಗಿರತಕ್ಕಂಥ ಜೀವರಿಗೆ ಸಹಾಯ ಮಾಡ್ತಾನೆ. ಅಂದರೆ ದೇವತೆಗಳಿಗೆ, ಪಿತೃದೇವತೆಗಳಿಗೆ ಅಂದರೆ ದೇವತೆಗಳಿಗೆ ಅವರಿಗೂ ಸಹಾಯವನ್ನು ಮಾಡ್ತಾನೆ. ಪಿತೃದೇವತೆಗಳಿಗೆ ನಾವು ಕೊಟ್ಟ ಆಹಾರಾದಿಗಳನ್ನು ತಲುಪಿಸ್ತಾನೆ. ಇನ್ನು ಮನುಷ್ಯರಿಗೆ ಅನ್ನವನ್ನು ಕೊಡ್ತಾನೆ. ಭೂತ, ಪಶು, ಪಕ್ಷಿ, ಸರೀಸೃಪ, ವೀರುಧ ಅಂದರೆ ಸಸ್ಯಗಳಿಗೆ ತನ್ನ ಅಮೃತ ಕಿರಣವನ್ನು ಸೂಚಿಸ್ತಾನೆ. ಇನ್ನು ಉಳಿದವರಿಗೆ ಅನ್ನ, ಅವರವರಿಗೆ ಯೋಗ್ಯವಾಗಿರತಕ್ಕಂಥ ಆಹಾರವನ್ನು ಒದಗಿಸಿಕೊಡ್ತಾನೆ. ಹಾಗಾಗಿ ಇವನನ್ನು ಸರ್ವಮಯ ಅಂತ ಕರೆದರು. ಯಾಕೆ ಸರ್ವಮಯ? ಪ್ರಾಣ ಆಪ್ಯಾಯಮಾನತ್ವಾತ್, ಆಪ್ಯಾಯನಶೀಲತ್ವಾತ್, ನಮ್ಮ ಪ್ರಾಣಗಳನ್ನು ಪೋಷಣೆ ಮಾಡುವ ಶಕ್ತಿ ಸಾಮರ್ಥ್ಯ ಆ ಚಂದ್ರನಲ್ಲಿರೋದ್ರಿಂದ ಸರ್ವಮಯ. ಆದ್ದರಿಂದ ಅವನನ್ನು ಸರ್ವಮಯ ಅಂತ ಹೀಗೆ ವರ್ಣನೆಯನ್ನು ಮಾಡುತ್ತಾರೆ. ಹೀಗೆ ಚಂದ್ರನಿಂದ ನಾವು ಇಷ್ಟು ಉಪಕಾರವನ್ನು ಪಡೆದಿದ್ದೇವೆ. ಇನ್ನು ತತಃ ಉಪರಿಷ್ಟಾತ್, ಈ ಚಂದ್ರನಿಗಿಂತ ಮೇಲೆ 3,00,000 ಯೋಜನತಃ ಚಂದ್ರ, ಸೂರ್ಯನಿಗಿಂತ 1,00,000 ಯೋಜನ ಎತ್ತರದಲ್ಲಿ ಚಂದ್ರ ಇದ್ದಾನೆ. ಚಂದ್ರನಿಗಿಂತಲೂ 3,00,000 ಯೋಜನ ಎತ್ತರದಲ್ಲಿ ಇರತಕ್ಕಂಥದ್ದು ಉಷನ ಅಂದರೆ ಶುಕ್ರ ಗ್ರಹ. ಸೂರ್ಯ ಆದಮೇಲೆ ಚಂದ್ರ ಆದಮೇಲೆ ಶುಕ್ರ. ಆ ಶುಕ್ರಗ್ರಹ ಹೀಗಿದ್ದಾನೆ. ಪುರತಃ ಪಶ್ಚಾತ್ ಸಹೈವ ಅರ್ಕಸ್ಯ ಶೈಗ್ರಮಾನ್ಗೆ ಸಾಮ್ಯಾಭಿ. ಇವನ ಸ್ಥಿತಿಗತಿಗಳು ಹೇಗಿದೆ? ಚಂದ್ರನದ್ದಾಗಬೇಕಾದರೆ ಸೂರ್ಯನಿಗಿಂತಲೂ ಅತ್ಯಂತ ಶೀಘ್ರತರ ಗಮನ. ಶುಕ್ರಗ್ರಹದ್ದು ಹಾಗಿಲ್ಲ. ಸೂರ್ಯನ ಸ್ಥಿತಿ ಹೇಗಿದೆಯೋ, ಗಮನ ಹೇಗಿದೆಯೋ ಹಾಗೆ, ಅಂದರೆ ಶೀಘ್ರ, ಮಂದ, ಸಮಾನ, ಹೀಗೆ ಅವನ ಚಲನೆ ಇದೆ. ಅರ್ಕವಚ್ಚರತಿ ಲೋಕಾನ ನಿತ್ಯದ ಅನುಕೂಲ ಏವ, ಪ್ರಾಯೇಣ ಅನುಕೂಲ. ಶುಕ್ರಗ್ರಹ ಶುಭಗ್ರಹ ಅಂತ ಕರೀತಾರೆ.
ಯಾವುದಾದ್ರೂ ನೀಚ ಸ್ಥಾನದಲ್ಲಿದ್ದಾಗ ಮಾತ್ರ ನಮಗೆ ಶುಕ್ರಗ್ರಹದಿಂದ ತೊಂದರೆ ಆಗತ್ತೆ. ಉಳಿದಂತೆ ಶುಕ್ರಗ್ರಹದಿಂದ ನಮಗೆ ಯಾವಾಗಲೂ ಕೂಡ ಒಳ್ಳೆಯದೇ ಆಗತ್ತೆ ಅನ್ನೋದನ್ನು ಹೇಳ್ತಾ, ಇನ್ನು ಇದನ್ನು ಹೇಳಿದ್ರಿಂದ ಬುಧಗ್ರಹದ್ದು ಹೇಳಿದಂತೆ ಆಯಿತು. ಯಾವ ಅರ್ಥದಲ್ಲಿ? ಗಮನದಲ್ಲಿ. ಅಂದರೆ ಶುಕ್ರಗ್ರಹ ಹೇಗೆ ನೀಚ ಮಧ್ಯ ಮಂದ ಅನ್ನೋ ಗಮನ ಇದೆ, ಹಾಗೆ ಬುಧನಿಗೂ ಕೂಡ ನೀಚ ಮಂದ ಮಧ್ಯ ಅನ್ನೋ ಇದಿದೆ, ಏನಿದೆ, ಗಮನ ಇದೆ. ಎಷ್ಟು ದೂರ ಇದ್ದಾನೆ ಅಂದರೆ ದ್ವಿಲಕ್ಷ ಯೋಜನತಃ ಉಪರಿಷ್ಟಾತ್. 3 ದ್ವಿಲಕ್ಷ ಅಂದರೆ 3 ಲಕ್ಷ ಯೋಜನದ ಮೇಲಿರೋದು ಶುಕ್ರ. ಆ ಶುಕ್ರನಿಗಿಂತಲೂ 2 ಲಕ್ಷ ಯೋಜನ ಮೇಲೆ ಬುಧಗ್ರಹ ಇರೋದು. ಆ ಬುಧಗ್ರಹ ಯಾರು? ಸೋಮಸುತಃ, ಚಂದ್ರನ ಮಗ. ಪ್ರಾಯೇಣ ಶುಭಕೃತ್. ಪ್ರಾಯೇಣ ಶುಭಕೃತ್ ಅಂದರೆ ನಮಗೆ ಮಂಗಳವನ್ನು ಉಂಟು ಮಾಡುತ್ತಾನೆ ಬುಧಗ್ರಹ. ಯಾವಾಗ ಅಂದರೆ ಯದಾ ಅರ್ಕಂ ಅತಿರಿಚ್ಯತೆ ತದಾ ಅತಿವಾತ ಅಭ್ರ ಪ್ರಾಯಾನ್ ವೃಷ್ಟ್ಯಾದಿ ಭಯಂ ಆಶಂಸತೆ. ಅವನು ಅಂದರೆ ಒಂದೊಂದೇ ಗ್ರಹ ದಾಟಿಕೊಂಡು ಹೋಗೋದು ಬುಧಗ್ರಹ. ಅಕಸ್ಮಾತ್ ಯಾವಾಗಾದರೂ ಮಧ್ಯದಲ್ಲಿ ಒಂದು ಗ್ರಹವನ್ನು ಬಿಟ್ಟು ಇನ್ನೊಂದು ಗ್ರಹಕ್ಕೆ ದಾಟಿದ್ರೆ, ಮಧ್ಯದಲ್ಲಿ ಒಂದು ಸ್ಕಿಪ್ ಮಾಡಿದ್ರೆ, ಒಂದೊಂದೇ ಗ್ರಹವನ್ನು ಹೋಗ್ತಾ ಇರುವಾಗ ಅವನು ಶುಭಗ್ರಹನೇ, ಶುಭವನ್ನುಂಟು ಮಾಡ್ತಾನೆ. ಆದರೆ ಮಧ್ಯದಲ್ಲಿ ಒಂದು ಗ್ರಹವನ್ನು ಸ್ಕಿಪ್ ಮಾಡಿ ದಾಟಿಬಿಟ್ರೆ ಆವಾಗ ಅತಿವಾತ ಅಭ್ರ ಅಂದರೆ, ಅತಿವಾತ ಅಂದರೆ ತುಂಬ ಬಿರುಗಾಳಿ, ಅತಿ ಅಭ್ರ ಅಂದರೆ ತುಂಬ ಮಳೆ, ಈ ಥರದ್ದನ್ನೆಲ್ಲ ಭಯ ಉಂಟು ಮಾಡ್ತಾನೆ. ಇದು ಬುಧಗ್ರಹದಿಂದ ನಮಗೆ ಆಗುವಂಥದ್ದು. ತತಃ ಊರ್ಧ್ವಂ ಅಂಗಾರಕೋಪಿ ಯೋಜನ ಲಕ್ಷ ದ್ವಿತಯ. ಅಂದರೆ ಬುಧಗ್ರಹನಿಗಿಂತಲೂ 2 ಲಕ್ಷ ಯೋಜನ ಮೇಲುಗಡೆ ಯಾರು? ಅಂಗಾರಕ ಇದ್ದಾನೆ, ಕುಜಗ್ರಹ. ಉಪಲಭ್ಯಮಾನ ತ್ರಿಭಿಃ ಪಕ್ಷೈಃ ಏಕೈಕಶಃ ರಾಶೀನ್ ದ್ವಾದಶಾನ್ ಭುಂಕ್ತೆ. ಅಂದರೆ 3 ಪಕ್ಷಕ್ಕೆ, ಅಂದರೆ 45 ದಿವಸಕ್ಕೆ ಒಮ್ಮೆ ಏಕೈಕ ರಾಶಿ, ಒಂದೊಂದು ರಾಶಿಯನ್ನು 12 ರಾಶಿಯನ್ನು ದಾಟ್ತಾನೆ. ಯದಿ ನವಕ್ರೇಣ ಅಭಿವರ್ತತೆ ಪ್ರಾಯೇಣ ಅಶುಭಗ್ರಹ ಅಗಶಂಸಃ. ಇವನು ಶುಭಗ್ರಹದಲ್ಲಿದ್ದಾಗ ನ ವಕ್ರೇಣ ಅಭಿವರ್ತತೆ, ಇವನು ವಕ್ರ ಆಗಿಲ್ಲ ಅಂತ ಆದಾಗ ಒಳ್ಳೇದು ಮಾಡ್ತಾನೆ. ಪ್ರಾಯೇಣ ಅಶುಭಗ್ರಹ ಅಗಶಂಸಃ ಅಂದರೆ ಅಶುಭಗ್ರಹ ಮತ್ತು ನಮಗೆ ತೊಂದರೆಯನ್ನು ಮಾಡುವನು ಅಂತ. ಹೀಗೆ ತತಃ ಉಪರಿಷ್ಟಾತ್, ಆ ಕುಜಗ್ರಹದ ಮೇಲಿರತಕ್ಕಂಥದ್ದು ಯಾರೋ ಭಗವಾನ್ ಬೃಹಸ್ಪತಿ. ಅದೇ ಅಂಗಾರಕನ ಮೇಲಿರತಕ್ಕಂಥದ್ದು ಬೃಹಸ್ಪತಿ. ಎಷ್ಟು ಅಂತಂದರೆ 2 ಲಕ್ಷ ಯೋಜನಾಂತರತಃ, 2 ಲಕ್ಷ ಎತ್ತರದಲ್ಲಿ ಬೃಹಸ್ಪತಿ ಇದ್ದಾನೆ. ಏಕೈಕಸ್ಮಿನ್ ರಾಶೋ ಪರಿವತ್ಸರಂ ಚರತಿ. ಅಂದರೆ ಶುಕ್ರಗ್ರಹ ಹೇಗಿರ್ತಾನೆ ಅಂದರೆ ಒಂದೊಂದು ರಾಶಿಯಲ್ಲಿ 1 ವರ್ಷ, ಸೂರ್ಯ 1 ರಾಶಿಯಲ್ಲಿ 1 ತಿಂಗಳಿದ್ದರೆ ಬೃಹಸ್ಪತಿ ಅಂದರೆ ಗುರುಗ್ರಹ 1 ರಾಶಿಯಲ್ಲಿ 1 ವರ್ಷ ಇರ್ತಾನೆ. ಹಾಗಾಗಿ ಆ ಯಾವ ರಾಶಿಯಲ್ಲಿ ಇರ್ತಾನೋ ಆ ಸಂಬಂಧಪಟ್ಟ ಪುಷ್ಕರ ಅಂತ ಕರಿತೀವಿ. ಅಂದರೆ 1 ನದಿಗಳಿಗೆ ಪುಷ್ಕರ ಬರುತ್ತೆ. 1 ರಾಶಿಯಲ್ಲಿ ಬೃಹಸ್ಪತಿ ಇದ್ದಾಗ 1 ನದಿಗಳಿಗೆ ಪುಷ್ಕರ ಬರುತ್ತೆ ಅಂತ ಹೇಳ್ತಾರೆ. ಹೀಗೆ 1 ವರ್ಷ ಅವನು ಬರ್ತಾನೆ. ಯದಿ ನವಗ್ರಹ ಸ್ಯಾತ್, ನೀಚ ಸ್ಥಾನದಲ್ಲಿ ಇಲ್ಲ ಅಂತಾದರೆ ಪ್ರಾಯೇಣ ಅನುಕೂಲ. ವಕ್ರಗತಿಯಲ್ಲಿದ್ದಾಗ ಮಾತ್ರ ನಮಗೇನಾದರೂ ಬಾಧಕ, ಅದು ಬಿಟ್ಟರೆ ಯಾವಾಗಲೂ ಶುಭಗ್ರಹನೇ. ಬ್ರಾಹ್ಮಣ ಕುಲಸ್ಯ, ಬ್ರಾಹ್ಮಣರಿಗೆ ಅಂದರೆ ಬ್ರಾಹ್ಮಣರು ಅಂತಂದರೆ ಪರಮಾತ್ಮನನ್ನು ಸ್ತೋತ್ರ ಮಾಡೋರು, ಬ್ರಾಹ್ಮಣ ಜಾತಿಯವರು, ಇವರಿಗೆಲ್ಲ ಅನುಕೂಲವಾಗಿರ್ತಾನೆ. ತತಃ ಉಪರಿಷ್ಟಾತ್ ಯೋಜನ ಲಕ್ಷದ್ವಯಾತ್, ಅದರ ಮೇಲೆ 2 ಲಕ್ಷ ಯೋಜನ ಮೇಲಿರತಕ್ಕಂಥದ್ದು ಶನೀಶ್ಚರ. ಏಕೈಕಸ್ಮಿನ್ ರಾಶೋ 30 ಮಾಸಾನ್ ವಿಳಂಬಮಾನಃ ಸರ್ವಾನ್ ರಾಶಿನ ಅಧ್ಯೇತ. ಅಂದರೆ 1 ರಾಶಿಯಲ್ಲಿ 30 ತಿಂಗಳಿರ್ತಾನೆ. 30 ತಿಂಗಳಂದರೆ 2.5 ವರ್ಷ. ಹಾಗಾಗಿ ನಮಗೆ 7.5 ಅಂತ ನಾವು ವಿಚಾರ ಮಾಡ್ತೀವಿ. ಅಂದರೆ ನಮ್ಮ ರಾಶಿ ಯಾವುದಿದೆಯೋ ಅದರ ಹಿಂದಿನ ರಾಶಿಗೆ ಪ್ರವೇಶ ಮಾಡಿದಾಗ ನಮಗೆ 7.5 ಶುರು ಆಗುತ್ತೆ. ಅಲ್ಲಿ 2.5 ವರ್ಷ, ನಮ್ಮ ರಾಶಿಯಲ್ಲಿ 2.5 ವರ್ಷ, ಮುಂದಿನ ರಾಶಿಯಲ್ಲಿ 2.5 ವರ್ಷ. ಈ 3 ಸೇರಿ ನಮಗೆ 7.5. 2, 2, 2 6 ಆಯಿತು. ಅರ್ಧಗಳು 3 ಸೇರಿದ್ರೆ 7.5 ಮನೆ ಶನಿಕಾಟ ಅನ್ನೋದು ಇದನ್ನೇ. ಅಂದರೆ ನಮ್ಮ ರಾಶಿ ಯಾವುದಿದೆ ಅದರ ಹಿಂದಿನ ರಾಶಿಗೆ ಬಂದಾಗ ಶುರು ಆಗುತ್ತೆ, ಅದು ಪ್ರಾರಂಭ ಕಾಲ. ನಮ್ಮ ರಾಶಿಗೆ ಬಂದಾಗ ಮಧ್ಯಮ ಕಾಲ, ಮುಂದಿನ ರಾಶಿಗೆ ಹೋದಾಗ ಕೊನೆಗಾಲ, ಅದು ಉತ್ತರ ಕಾಲ. ಅದನ್ನು ದಾಟಿತು ಅಂದರೆ ನಮಗೆ 7.5 ಮುಗೀತು. ಹೀಗೆ ಅಂದರೆ 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ. 30 ಮಾಸ ಅಂದರೆ 2.5 ವರ್ಷ. 12ರಲ್ಲಿ 24 ಅಂದರೆ 2 ವರ್ಷ, ಮೇಲೆ 6 ತಿಂಗಳು, 30 ತಿಂಗಳು ಅಂದರೆ 2.5 ವರ್ಷ. ಈ ರೀತಿ ನಿಧಾನಕ್ಕೆ ಸಂಚಾರ ಮಾಡುವುದರಿಂದ ಶನೈಶ್ಚರ ಅಂತ ಹೆಸರು.
ಶನೈಹಿ ಶರತೀತಿ ಶನೈಶ್ಚರ, ಅದಕ್ಕೆ ಮಂದ ಅಂತಲೂ ಶನಿಯನ್ನು ಕರೀತಾರೆ, ಮಂದವಾಸರ. ಹಾಗಾಗಿ ಸರ್ವಾನ್ ಉಪರ್ಯೇತಿ ತಾವಿದ್ಭಿ ಅನುವತ್ಸರೈ ಪ್ರಾಯೇಣ ಹಿ ಸರ್ವೇಷಾಂ ಅಶಾಂತಿಕರ. ಪ್ರಾಯೇಣ ಅಂದರೆ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಅಶಾಂತಿಕರ ಅಲ್ಲ. ಯಾರು ಪರಮಾತ್ಮನನ್ನು ಅನುಗ್ರಹ ಪಡೆದುಕೊಂಡಿರ್ತಾರೋ, ಪರಮಾತ್ಮನ ಸೇವಾದಿಗಳನ್ನು ಮಾಡ್ತಾರೋ ಅವರಿಗೆ ಅಶಾಂತಿಕರ ಅಲ್ಲ. ಅದಕ್ಕೆ ವಿಪರೀತವಾದವರಿಗೆ ಅಶಾಂತಿಕರ, ಆದ್ದರಿಂದ ಪ್ರಾಯೇಣ. ಹಾಗಾಗಿ 7.5 ಶನಿ ತೊಂದರೆ, ಶನಿ ಕಾಟ ಇರೋರು ಪ್ರಹ್ಲಾದರ ಇದು ಶನೀಶ್ವರ ಮಾಡಿರ್ತಕ್ಕಂಥ ನರಸಿಂಹದೇವರ ಸ್ತೋತ್ರ ಇದೆ, ಅಥವಾ ಅದಿಲ್ಲ, ಒಟ್ಟು ಯಾವುದೇ ನರಸಿಂಹ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೂ ಆಗತ್ತೆ. ಹಾಗೆ ಕೆಲವರು ಹೇಳೋದೇನೆಂದರೆ, ಯಾರಿಗೆ ಶನಿ ಕಾಟ, ಶನಿ ದೋಷ ಅಥವಾ 7.5 ಈ ಥರದ್ದಿರತ್ತೋ ಅವ್ರಿಗೇನು ಮಾಡಬೇಕು, ಸೂರ್ಯೋದಯದ ಸಮಯಕ್ಕಾಗಿ ನಾವು ದೇವರ ಮನೇಲಿ ಇದ್ಬಿಡಬೇಕು. ಯಾರು ಆ ರೀತಿ ಮಾಡ್ತಾರೋ ಶನಿ ಕಾಟ ಅಷ್ಟು ನಮಗೆ ತೊಂದರೆ ಕೊಡಲ್ಲ. ಅದು ಶನಿ ದೋಷ ಆಗಿರಲಿ, ಶನಿ ದಶೆ, ಶನಿ ಭುಕ್ತಿ, 7.5 ಯಾವುದೇ ಆಗಿರಲಿ, ನಾವು ಉದಯ ಕಾಲದಲ್ಲಿ ಸರಿಯಾಗಿ ದೇವರ ಮನೆಯಲ್ಲಿದ್ದು ದೇವರ ಕಾರ್ಯಗಳನ್ನು ಮಾಡ್ತಿದ್ರೆ ಅದರ ಪ್ರಭಾವ ನಮಗೆ ಕಡಿಮೆ ಆಗತ್ತೆ. ಹಾಗಾಗಿ ಪ್ರಾಯೇಣ ಅಂಥವ್ರಿಗೆ ಏನು ಮಾಡಲ್ಲ, ಯಾರು ಮಾಡಲ್ಲ ಅಂಥವರಿಗೆ ಪ್ರಾಯೇಣ ಅಶುಭಾಂತನೋತಿ, ಅಶಾಂತಿಕರ, ಅಶಾಂತಿಯನ್ನು ಶನಿಗ್ರಹ ಮಾಡ್ತಾನೆ. ತತಃ ಉತ್ತಮ ಉತ್ಸ್ಮಾತ್ರಯ. ಇನ್ನು ಶನಿಗ್ರಹ ಎಲ್ಲ ಇದಕ್ಕಿಂತಲೂ 11 ಲಕ್ಷ ಯೋಜನ ಎತ್ತರದಲ್ಲಿ ಋಷಿಮಂಡಲ ಇದೆ. ಆ ಋಷಿಮಂಡಲಗಳಲ್ಲಿ ಉಪಲಭ್ಯಂತೆ ಯಯೇವ ಲೋಕಾನಾಂ ಶುಭಾನುಭಾವಯಂತಹ ಭಗವತಃ ವಿಷ್ಣೋ ಯತ್ ಪರಮಂ ಪದಂ ಪ್ರದಕ್ಷಿಣಂ ಪ್ರಕ್ರಾಮಂತಿ. ಆ ಋಷಿಮುನಿಗಳೇನು ಮಾಡ್ತಾರೆ ಅಂದರೆ, ಶುಭಾನ್ ಅನುಭಾವಯಂತಹ, ಎಲ್ಲ ಜನರಿಗೆ ಶುಭ ಅಪೇಕ್ಷೆ ಪಡ್ತಾರೆ. ಅಂತಹ ಅಪೇಕ್ಷೆ ಪಡುವಂತಹ ಈ ಋಷಿಮುನಿಗಳು ಭಗವತಃ ವಿಷ್ಣೋ ಯತ್ ಪರಮಂ ಪದಂ, ಪರಮಾತ್ಮನ ಈ ಧ್ರುವಮಂಡಲದ ಅದು ಇದೆಯಲ್ಲ ಅದಕ್ಕೆ ಪ್ರದಕ್ಷಿಣೆಯನ್ನಾಗಿ ಬರ್ತಾ ಇರ್ತಾರೆ. ಇದು ಎಲ್ಲಿ? ಶನಿಗ್ರಹಕ್ಕಿಂತಲೂ 11 ಲಕ್ಷ ಯೋಜನ ಮೇಲ್ಗಡೆ ಅದು ಋಷಿಮಂಡಲ, ಅಲ್ಲಿ ಋಷಿಮುನಿಗಳೆಲ್ಲ ವಾಸ ಮಾಡ್ತಾ ಇರ್ತಾರೆ. ಇನ್ನು ಧ್ರುವ ಚಕ್ರವರ್ತಿ ಇರೋದನ್ನು ಇನ್ನೂ ಹೇಳಿಲ್ಲ, ಇನ್ನು ಮೇಲಿದೆ ಅದು ಕೆಳಗಡೆನೇ ಇರುವಂಥದ್ದು ಇವೆಲ್ಲ. ಅಥ ತಸ್ಮಾತ್ ಪರತಃ 13 ಲಕ್ಷ ಯೋಜನಾಂತರತಃ ಯಾವದ್ವಿಷ್ಣೋ ಪರಮಂ ಪದಂ ಅಭಿವದಂತಿ ಯತ್ರ ಮಹಾಭಾಗವತಃ ಧ್ರುವ ಔತ್ತಾನಪಾದಿ ಅಗ್ನಿನ ಇಂದ್ರೇಣ ಪ್ರಜಾಪತಿನ ಕಾಶ್ಯಪೇನ ಧರ್ಮೇಣ ಚ ಸಮಕಾಲಯುದ್ಭಿಃ ಸಬಹುಮಾನಂ ದಕ್ಷಿಣತಃ ಕ್ರಿಯಮಾಣಃ ಇದಾನೀಮಪಿ ಕಲ್ಪಜೀವಿನಾಂ ಆಜೀವ್ಯ ಉಪಾಸ್ತೆ ತಸ್ಯ ಹವಾ ಅನುಭಾವಃ ಉಪವರ್ಣಿತಃ. ಋಷಿಮಂಡಲ ಏನಿದೆ ಅದಕ್ಕಿಂತಲೂ ಕೂಡ 13 ಲಕ್ಷ ಯೋಜ ವಿಸ್ತೀರ್ಣ ಮೇಲೆ, ಅಂದರೆ 13 ಲಕ್ಷ ಮತ್ತು ಮೇಲೆ. ಶನಿಗ್ರಹಕ್ಕಿಂತಲೂ 11 ಲಕ್ಷ ಯೋಜನ ಋಷಿಮಂಡಲ, ಅದಕ್ಕಿಂತಲೂ 23 ಲಕ್ಷ ಯೋಜನ ಮೇಲುಗಡೆ ಧ್ರುವಮಂಡಲ ಇದೆ. ಆ ಧ್ರುವಮಂಡಲದಲ್ಲೇನೆ ಅದನ್ನು ಎತ್ತದ್ ವಿಷ್ಣೋ ಪರಮಂ ಪದಂ ಅಭಿವದಂತಿ, ಪರಮಾತ್ಮನ ಪರಮಪದ ಅಂತ ಕರೀತಾರೆ. ಯತ್ರ ಯಾವ ಆ ಸ್ಥಾನದಲ್ಲಿ ಮಹಾಭಾಗವತಃ ಅತ್ಯಂತ ಮಹಾಭಾಗವತರಾದ ಔತ್ತಾನಪಾದಿ ಧ್ರುವ, ಉತ್ತಾನಪಾದನ ಮಗನಾಗಿರತಕ್ಕಂಥ ಧ್ರುವಕುಮಾರರು ಇದ್ದಾರೆ. ಅವರ ಜೊತೆಗೆ, ಧ್ರುವಕುಮಾರರ ಜೊತೆಗೆ ಅಗ್ನಿ, ಇಂದ್ರ, ಪ್ರಜಾಪತಿ, ಕಶ್ಯಪ ಧರ್ಮ ಎಂಬತಕ್ಕಂಥ ನಕ್ಷತ್ರ ದೇವತೆಗಳು. ಅಂದರೆ ಇಂದ್ರ ಅಂದರೆ ಆ ಇಂದ್ರ ಅಲ್ಲ, ಪ್ರಜಾಪತಿ, ಧರ್ಮ ಇವರೆಲ್ಲ ಆ ನಕ್ಷತ್ರದ ಹೆಸರುಗಳು. ಆ ನಕ್ಷತ್ರಾಭಿಮಾನಿ ದೇವತೆಗಳು ಸಮಾನ ಕಾಲ ಯುದ್ಭಿಹಿ, ಧ್ರುವಕುಮಾರರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಅವರು ಇರ್ತಾರೆ. ಸಬಹುಮಾನಂ ಅತ್ಯಂತ ಆದರದಿಂದ ದಕ್ಷಿಣತಃ ಕ್ರಿಯಮಾಣಃ ಆ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಆ ನಕ್ಷತ್ರ ಧ್ರುವಮಂಡಲಕ್ಕೆ ಪ್ರದಕ್ಷಿಣೆ ಆಗ್ತಾ ಇರುತ್ತೆ. ಇದಾನೀಮಪಿ ಕಲ್ಪಜೀವಿನ ಆಜೀವ್ಯ ಉಪಾಸ್ತೆ. ಆ ಧ್ರುವಕುಮಾರರು ಹೇಗಿದ್ದಾರೆ ಅಂದರೆ, ಕಲ್ಪ ಜೀವನ ಇರತಕ್ಕಂಥ, ಅಂದರೆ ಕಲ್ಪಾಯುಷಿ ಇರತಕ್ಕಂತಹ ಅನೇಕ ಜೀವರಿದ್ದಾರೆ, ಋಷಿಮುನಿಗಳಿದ್ದಾರೆ. ಆ ಋಷಿಮುನಿಗಳಿಗೆ ಧ್ರುವಕುಮಾರರು ಉಪಾಸ್ತೆ ಅಂದರೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದು ಅವರ ಸ್ಥಾನ. ಧ್ರುವಕುಮಾರರ ಸ್ಥಾನ ಧ್ರುವಮಂಡಲದಲ್ಲಿದ್ದು ಅವರ ಜೊತೆ ಅನೇಕ ನಕ್ಷತ್ರ ಅಭಿಮಾನಿ ದೇವತೆಗಳಿದ್ದಾರೆ. ಆದರೂ ಧ್ರುವಕುಮಾರರು ಅಲ್ಲಿ ಕಲ್ಪಾಯುಷ್ಯ ಇರತಕ್ಕಂಥ ಅನೇಕ ಜೀವರಾಶಿಗಳಿಗೆ ಪರಮಾತ್ಮನ ತತ್ವಗಳನ್ನು ಉಪದೇಶ ಮಾಡ್ತಾ ಇರ್ತಾರೆ.
ಅಂತಹ ಅವರ ಅನುಭವವನ್ನು, ಅವರ ಚರಿತ್ರೆಯನ್ನು ಉಪವರ್ಣಿತ ಹಿಂದಿನ ಸ್ಕಂದದಲ್ಲಿ ನಾವು ವರ್ಣನೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸಹಿ ಸರ್ವೇಷಾಂ ಜ್ಯೋತಿರ್ಗಣಾನಾಂ, ಈ ಧ್ರುವಮಂಡಲ ಇದೆಯಲ್ಲ ಇದು ಹೇಗಿದೆ ಅಂದರೆ ಸರ್ವೇಷಾಂ ಜ್ಯೋತಿರ್ಗಣಾನಾಂ, ಎಲ್ಲ ಜ್ಯೋತಿರ್ಮಂಡಲ ಅಂತೇನಿದೆ ನಕ್ಷತ್ರಗಳು ಅಂತ, ಆ ಎಲ್ಲ ನಕ್ಷತ್ರಗಳಿಗೂ ಗ್ರಹ ನಕ್ಷತ್ರಾದೀನಾಂ, ಗ್ರಹಗಳು ನಕ್ಷತ್ರಗಳು ಅಂತ ಏನೇನಿದೆ, ಆಮೇಲೆ ಅನಿಮಿಷೇಣ ಅವ್ಯಕ್ತರಂಹಸ ಭಗವತಾ ಕಾಲೇನ ಬಭ್ರಮ್ಯಮಾಣಾನಾಂ ಸ್ಥಾಣುರಿವ ಅವಷ್ಟಂಬ ಈಶ್ವರೇಣ ವಿಹಿತ ಶಶ್ವದವಭಾಸತೆ. ಆ ಧ್ರುವಕುಮಾರರಿದ್ದಾರಲ್ಲ ಅವರು ಜ್ಯೋತಿರ್ಗಣಾನಾಂ, ಎಲ್ಲ ಜ್ಯೋತಿರ್ಗಣಗಳಂತ ಏನಿದೆ ಅದಕ್ಕೆ ಗ್ರಹ ನಕ್ಷತ್ರ ಮುಂತಾದ ಏನೇನು ವ್ಯವಸ್ಥೆಗಳಿದೆಯೋ ಅದೆಲ್ಲದಕ್ಕೂ ಕೂಡ ಅವ್ಯಕ್ತರಂಹಸ ಭಗವತ ಪರಮಾತ್ಮನಿಂದ ಕಾಲೇನ ಭಂಭ್ರಮ್ಯಮಾಣಾನಾಂ, ಅಂದರೆ ಆ ಯಾವುದ್ಯಾವುದು ಪರಮಾತ್ಮನ ನಿಯಮದಂತೆ ತಿರುಗುತ್ತಾ ಇದೆ ಆ ಎಲ್ಲ ತಿರುಗತಕ್ಕಂತಹ ಆ ಜ್ಯೋತಿರ್ಗಣ, ಆ ಇಡೀ ಮಂಡಲಕ್ಕೆ ಇವರ ಅವಷ್ಟಂಬ, ಒಂದು ಆಧಾರ ಸ್ತಂಭದಂತೆ ಧ್ರುವಕುಮಾರರಿದ್ದಾರೆ. ಈಶ್ವರೇಣ ವಿಹಿತ, ಪರಮಾತ್ಮನ ಆದೇಶದಂತೆ ಅವರು ಧ್ರುವಮಂಡಲದಲ್ಲಿದ್ದು ಅವರ ಅಲ್ಲಿರೋದ್ರಿಂದಲೇ ಆ ಮಂಡಲಕ್ಕೆ ಆ ಹೆಸರು ಬಂದಿದೆ. ಅವರು ಎಲ್ಲ ಗ್ರಹಗಳನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡು ಆಯಾ ಸರಿಯಾಗಿ ಸಂಚಾರ ಮಾಡುವಂತೆ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಇದು ಪರಮಾತ್ಮನ ಆದೇಶದಂತೆ ಅಂತ ಹೀಗೆ ಹೇಳಿಬಿಟ್ಟು, ಹಾಗಾದರೆ ಈ ಧ್ರುವಮಂಡಲದಲ್ಲಿ ಯಾರಿದ್ದಾರೆ? ಧ್ರುವಕುಮಾರರಲ್ಲಿ ವಾಸ ಮಾಡಬೇಕು ಅಂತಂದರೆ ಪರಮಾತ್ಮ ಇರಲೇಬೇಕು. ಪರಮಾತ್ಮ ಯಾವ ರೂಪದಿಂದ ಇದ್ದಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಯಸ್ಯ ಪುಚ್ಛಾಗ್ರೇ ಅಲ್ಲ ಕೇಚನ ಏತಜ್ಯೋತಿರನೀಕಂ ಶುಂಶುಮಾರ ಸಂಸ್ಥಾನೇನ ಭಗವತಃ ವಾಸುದೇವಸ್ಯ ಯೋಗಧಾರಣಾಯಾಮ್ ಅನುವರ್ಣಯಂತಿ. ಈ ಇಡೀ ಧ್ರುವಮಂಡಲ ಇರೋದು ಹೇಗೆ, ಎಲ್ಲಿದೆ ಅಂತ ಕೇಳಿದ್ರೆ, ಶುಂಶುಮಾರ ಸಂಸ್ಥಾನೇನ ಭಗವತಃ ಕೇಚನ ಏತಜ್ಯೋತಿರನೀಕಂ, ಈ ಜ್ಯೋತಿರ್ಮಂಡಲದ ಸಮೂಹ ಇದೆಯಲ್ಲ ಇದನ್ನು ಶುಂಶುಮಾರ ಸಂಸ್ಥಾನೇನ, ಶುಂಶುಮಾರ ಅಂದರೆ ಪರಮಾತ್ಮನ ಒಂದೊಂದು ಅಂಗಾಂಗಗಳಲ್ಲೂ ಇವೆ ಅನ್ನೋದನ್ನು ಭಗವತಃ ವಾಸುದೇವಸಿ ಯೋಗಧಾರಣಾಯಾಮ್ ಅನುವರ್ಣಯಂತಿ ಇದೆ ಅನ್ನೋದನ್ನು ಮಹಾನುಭಾವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅದು ಹೇಗಿದೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಯಸ್ಯ ಪುಚ್ಛಾಗ್ರೇ ಅವಾಕ್ಷಿರಸಃ ಕುಂಡಲೀಭೂತ ದೇಹಸ್ಯ ಧ್ರುವ ಉಪಕಲ್ಪಿತಃ. ಕುಂಡಲೀಭೂತ ದೇಹಸ್ಯ ಅಂದರೆ ಆ ಚೇಳಿನ ಆಕಾರದಲ್ಲಿರತಕ್ಕಂಥದ್ದು ಶಿಂಶುಮಾರ ರೂಪ. ಆ ಶಿಂಶುಮಾರ ದೇಹದಲ್ಲಿ ಆ ಒಂದು ರೀತಿಯ ರೌಂಡ್ ಕಾಣುತ್ತೆ ಮಧ್ಯಭಾಗ, ಮುಂದೆ 2 ಕೊಂಡಿಗಳನ್ನು ಬಿಟ್ಟರೆ ಮಧ್ಯದಲ್ಲಿ ಅದು ಕುಂಡಲಾಕಾರದಲ್ಲಿ ಕಾಣುತ್ತೆ, ಯಾವುದೋ ಒಂದು ಆಭರಣದ ರೀತಿಯಲ್ಲಿ ಕಾಣುತ್ತೆ. ಹೀಗೆ ಕುಂಡಲೀಭೂತ ದೇಹಸ್ಯ ಅವಾಕ್ಷಿರಸಃ, ಆ ಶಿಂಶುಮಾರ ಪರಮಾತ್ಮ ಹೇಗಿದ್ದಾನೆ, ತಲೆ ಕೆಳಗೆ ಆ ಬಾಲ ಮೇಲುಗಡೆ ಇದೆ. ಹೀಗೆ ಆ ಆಕಾರದಲ್ಲಿರತಕ್ಕಂತಹ ಆ ಪುಚ್ಛಾಗ್ರೆ, ಹಾಗಾದರೆ ಪರಮಾತ್ಮ ಹೀಗೆ ಉಲ್ಟ ಇದ್ದರೆ ಇದು ತಲೆ, ಇದು ತುದಿ, ಪುಚ್ಛದ ತುದಿ. ಈ ತುದಿಯಲ್ಲಿ ಇದು ಧ್ರುವ ಉಪಕಲ್ಪಿತ, ಧ್ರುವಕುಮಾರರು ಅಲ್ಲಿ ಮೇಲುಗಡೆ ಇದ್ದಾರೆ. ಉಪಕಲ್ಪಿತ ತಸ್ಯ ಲಾಂಗೂಲೆ ಅಂದರೆ ಚೇಳಿನ ಕೊಂಡಿಯ ತುದಿಯಲ್ಲಿ ಧ್ರುವಕುಮಾರರು, ಆ ಚೇಳಿನ ಬಾಲ ಇದೆಯಲ್ಲ ಅಲ್ಲಿ ಪ್ರಜಾಪತಿ ಅಗ್ನಿ ಇಂದ್ರ ಧರ್ಮ ಪುಚ್ಛ ಮೂಲೆ ಧಾತ ಅವರಿದ್ದಾರೆ. ಅಂದರೆ ನಕ್ಷತ್ರ ದೇವತೆಗಳು ಹಿಂದೆ ಹೇಳಿದ್ರಲ್ಲ, ಪ್ರಜಾಪತಿ ಇಂದ್ರ ಧರ್ಮ, ಅವರು ಪುಚ್ಛದಲ್ಲಿ ಮಧ್ಯಭಾಗದಲ್ಲಿದ್ದಾರೆ. ಅಗ್ರೆ ಅಂದರೆ ಈ ತುದಿಯಲ್ಲಿ, ಈ ಭಾಗದಲ್ಲಿ, ಪ್ರಾರಂಭದ ಭಾಗದಲ್ಲಿ ಧಾತ ವಿಧಾತ, ಧಾತೃ ವಿಧಾತೃ ಎಂಬತಕ್ಕಂಥ ನಕ್ಷತ್ರ ದೇವತೆಗಳು. ಕಟ್ಯಾಂ ಸಪ್ತರ್ಷಯ, ನಾವು ಕೇಳಿದ್ವಲ್ಲ ಸಪ್ತರ್ಷಿ ಮಂಡಲ, ಆ ಪರಮಾತ್ಮನ ಕಟಿ ಪ್ರದೇಶದಲ್ಲಿರೋದು. ಅಂದರೆ ಪರಮಾತ್ಮನ ಆಕಾರ ಎಷ್ಟು ವಿಸ್ತೀರ್ಣವಾಗಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಋಷಿಮಂಡಲ ಆದಮೇಲೆ 13 ಲಕ್ಷ ಯೋಜನ ಮೇಲೆ ಧ್ರುವಮಂಡಲ ಇರೋದು. ಅಂದರೆ ಆ ಪುಚ್ಛದಲ್ಲಿ ಧ್ರುವಮಂಡಲ, ಕಟಿಯಲ್ಲಿ ಸಪ್ತರ್ಷಿ ಮಂಡಲ, ಅಂದರೆ ಆ ಅಷ್ಟು ಯೋಜನ ವಿಸ್ತೀರ್ಣವಾಗಿದೆ ಪರಮಾತ್ಮನ ದೇಹ, ಅಷ್ಟು ವಿಸ್ತೀರ್ಣವಾಗಿರೋದು. ಕಟ್ಯಾಂ ಸಪ್ತರ್ಷಯ ತಸ್ಯ ದಕ್ಷಿಣಾವರ್ತ ಕುಂಡಲೀಭೂತ ಶರೀರಸ್ಯ ಯಾನಿ ಉದಗಾಯನಾನಿ ದಕ್ಷಿಣ ಪಾರ್ಶ್ವೇತು ನಕ್ಷತ್ರಾಣಿ ಉಪಕಲ್ಪಯಂತಿ. ದಕ್ಷಿಣಾಯನ ಅಂದರೆ ಆ ಚೇಳಿಗೆ ಇಲ್ಲೊಂದು 3 ಕಾಲು ಇಲ್ಲೊಂದು 3 ಕಾಲು ಇರುತ್ತಲ್ವ, ಆ ಥರ ಬಲಭಾಗದಲ್ಲಿ ದಕ್ಷಿಣಾವರ್ತ ಕುಂಡಲೀಭೂತ ಶರೀರಸ್ಯ, ಪರಮಾತ್ಮನ ಬಲಗಡೆ ಭಾಗದಲ್ಲಿ
ಉತ್ತರಾಯಣ ಅದಕ್ಕೆ ಸಂಬಂಧಪಟ್ಟ ದೇವತೆಗಳು. ಇನ್ನು ಎಡಭಾಗದಲ್ಲಿ ನಕ್ಷತ್ರಗಳು ಇದಕ್ಕೆಲ್ಲ ಈ ರೀತಿಯೆಲ್ಲ ಇದ್ದಾರೆ. ಸವ್ಯೆ ಯಥಾ ಶುಂಶುಮಾರಸ್ಯ ಕುಂಡಲಾಭೋಗ ಸನ್ನಿವೇಶಸ್ಯ ಪಾರ್ಶ್ವಯೋ ಉಭಯೋ ಅಪಿ ಅವಯವಾಃ ಸಮಸಂಖ್ಯೆಯ ಭವಂತಿ. ಆ ರೀತಿ ಅಂದರೆ ಒಂದು ಚೇಳನ್ನು ನಾವು ಅನುಸಂಧಾನ ಮಾಡಿದಾಗ ಈ ಕಡೆನೂ ಸಮಾನವಾದ ಅಂಗಾಂಗಗಳು, ಈ ಕಡೆನೂ ಸಮಾನವಾದ ಅಂಗಾಂಗಗಳು, ಆ ಎಲ್ಲ ಅಂಗಾಂಗಗಳಲ್ಲಿ ಅನೇಕ ರೀತಿಯ ದೇವತೆಗಳು ತಾವು ಸನ್ನಿಹಿತರಾಗಿದ್ದಾರೆ ಅನ್ನೋದನ್ನು ಪೃಷ್ಠೇತು ಅಜವೀಥಿ ಆಕಾಶಗಂಗಾ ಚ ಹಿಂಭಾಗದಲ್ಲಿ ಅಜವೀಥಿ ಅಂತ ಒಂದಿದೆ. ಅಜವೀಥಿ ಅನ್ನೋದು ಸೂರ್ಯನ ವರ್ಣನೆ ಮಾಡಬೇಕಾದಾಗ ಹೇಳ್ತಾರೆ. 3 ರೀತಿ ಇದೆ ಅಂದಾಗ ಗಜವೀಥಿ ಈ ಥರ ಎಲ್ಲ ಅಜವೀಥಿ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಅದರಲ್ಲಿ ಅಜವೀಥಿ ಇರೋದು ಆ ಶುಂಶುಮಾರ ದೇವರ ಹಿಂಭಾಗದಲ್ಲಿ. ಇನ್ನು ಆಕಾಶಗಂಗಾಚ ಉದರತಃ ಹೊಟ್ಟೆ ಭಾಗದಲ್ಲಿ ಆಕಾಶಗಂಗಾ. ಪುನರ್ವಸು ಪುಷ್ಯೋ ಇನ್ನು ಒಂದೊಂದು ದೇಹದಲ್ಲೂ ಕೂಡ 27 ನಕ್ಷತ್ರಗಳು ಹೀಗೆಲ್ಲ ಪರಮಾತ್ಮನ ಇಡೀ ಅವಯವದಲ್ಲಿ ಅವು ಸೇರಿಕೊಂಡಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗೆ ಏತದು ಐವ ಭಗವತಃ ವಿಷ್ಣೋ ಸರ್ವದೈವತಾಮಯಂ ರೂಪಂ ಅಹರಹ ಸಂಧ್ಯಾಯಾಂ ಪ್ರಯತಃ ವಾಗ್ಯತಃ ನಿರೀಕ್ಷಮಾಣ ಉಪತಿಷ್ಠೇತ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತಯೇ ಮಹಾಪುರುಷಾಯ ಧೀಮಹಿ ಇತಿ. ಈಗ ಆ ಪರಮಾತ್ಮನನ್ನು 3 ಸಂಧ್ಯಾಕಾಲದಲ್ಲೂ ಕೂಡ ಉಪತಿಷ್ಠೇತ ಪ್ರಾರ್ಥನೆಯನ್ನು ಮಾಡಬೇಕು. ಹೇಗಿದ್ದಾನೆ? ಭಗವತಃ ವಿಷ್ಣೋ ಪರಮಾತ್ಮನ ದೇಹ ಇದು, ಸರ್ವದೇವತಾಮಯಂ ರೂಪಂ ಎಲ್ಲ ದೇವತೆಗಳ ಸನ್ನಿಧಾನ ಇರುವಂಥದ್ದು. ಅಂತಹ ರೂಪವನ್ನು ಅಹರಹ ಸಂಧ್ಯಾಯಾಮ್ ಪ್ರತಿನಿತ್ಯದ ಸಂಧ್ಯಾಕಾಲದಲ್ಲಿ ಪ್ರಯತಃ ವಾಗ್ಯತಃ ನಿರೀಕ್ಷ ಎಲ್ಲ ಪರಮಾತ್ಮನಲ್ಲಿ ಬುದ್ಧಿಯನ್ನು ತಂದುಕೊಂಡು ಪರಮಾತ್ಮನಲ್ಲಿ ಶ್ರದ್ಧೆಯಿಂದ ಉಪತಿಷ್ಠೇತ ಅವರನ್ನು ಪ್ರಾರ್ಥನೆ ಮಾಡಬೇಕು. ಹೇಗೆ? ನಮೋ ನಮಃ ನಿನಗೆ ನಮಸ್ಕಾರ. ಹೇಗಿದ್ದಾನೆ? ಜ್ಯೋತಿರ್ಲೋಕಾಯ ಜ್ಯೋತಿರ್ಲೋಕಕ್ಕೆ ಆಶ್ರಯನಾಗಿದ್ದಾನೆ. ಕಾಲಾಯನಾಯ ಕಾಲಕ್ಕೆ ಅಯನ ಅದಕ್ಕೆ ಆಶ್ರಯನಾಗಿದ್ದಾನೆ. ಅನಿಮಿಷಾಂಪತಯೇ ದೇವತೆಗಳಿಗೆ ಗುರುವಾಗಿದ್ದಾನೆ. ಮಹಾಪುರುಷಾಯ ಅಂತಹ ಪುರುಷನನ್ನು ಧೀಮಹಿ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತಯೇ ಮಹಾಪುರುಷಾಯ ಧೀಮಹಿ ಇತಿ ಉಪತಿಷ್ಠೇತ. ಈ ಮಂತ್ರದಿಂದ ಪರಮಾತ್ಮನನ್ನು ನಮಸ್ಕಾರ ಉಪಸ್ಥಾನವನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಗ್ರಹರ್ಕ್ಷ ತಾರಾಮಯ ಆದಿದೈವಿಕಂ ಪಾಪಾಪಹಂ ಮಂತ್ರಕೃತಾಂ ತ್ರಿಕಾಲಂ ನಮಸ್ಯತಃ ಸ್ತುವತಃ ನಶ್ಯತೆ ವೈ ಸ್ವಯಂ ತ್ರಿಕಾಲಂ ಕೃತಮಾಶು ಪಾಪಂ. ಈ ರೀತಿಯಾಗಿ ಯಾರು ಆ ಶಿಂಶುಮಾರ ರೂಪಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಅಂಥವರಿಗೆ ಗ್ರಹ ವೃಕ್ಷ ತಾರ ಆಮಯ ಆದಿದೈವಿಕಂ ಗ್ರಹಗಳಿಂದ ಉಂಟಾಗಬಹುದಾದ ನಕ್ಷತ್ರಗಳಿಂದ, ಆಮೇಲೆ ತಾರ ಗಣಗಳು, ಆಮಯ ಅಂದರೆ ರೋಗ ರುಜಿನಗಳು, ಆದಿದೈವಿಕಂ ಅಂದರೆ ಬೇರೆ ಏನಾದರೂ ಉಪದ್ರವಗಳಾಗುವಂಥದ್ದು, ಪಾಪಾಪಹಂ ಮಂತ್ರಕೃತಾಂ ತ್ರಿಕಾಲಂ ಈ ಮಂತ್ರವನ್ನು ಅನುಸಂಧಾನ ಮಾಡುವವರಿಗೆ ತ್ರಿಕಾಲದಲ್ಲೂ ಪಾಪಾಪಹಂ ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ ಯಾರು ಮಂತ್ರವನ್ನು ಪಠನ ಮಾಡಿದವರಿಗೆ. ನಮಸ್ಯತಃ ಸ್ತುವತಃ ಯಾರು ನಮಸ್ಕಾರ ಮಾಡ್ತಾರೆ ಸ್ತೋತ್ರ ಮಾಡ್ತಾರೆ ಅಂಥವರಿಗೆ ಸ್ವಯಂ ತ್ರಿಕಾಲಂ ಕೃತಮಾಶು ಪಾಪಂ ಸ್ವಯಂ ಕೃತಂ ನಮ್ಮಿಂದ ಮಾಡಿರತಕ್ಕಂತಹ ಏನು ಪಾಪ ಇದೆ ಆಶು ನಶ್ಯತಿ ಆ ಎಲ್ಲ ಪಾಪಗಳು ನಾಶ ಆಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇದಾದಮೇಲೆ ರಾಹುವಿನ ಸ್ಥಾನವನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಎಲ್ಲ ಮೇಲುಗಡೆ ಇರುವಂಥದ್ದು, ರಾಹು ಮಾತ್ರ ತುಂಬ ಕೆಳಗಡೆ ಇದ್ದಾನೆ. ಅಂದರೆ ಸೂರ್ಯಮಂಡಲಕ್ಕಿಂತಲೂ ತುಂಬ ಕೆಳಗಡೆ ಇರುವಂಥದ್ದು. ಇವನು ಏನು ಮಾಡ್ತಾನೆ? ಅತದರ್ಥ ಅಂದರೆ ವಾಸ್ತವಿಕವಾಗಿ ಇವನು ದೇವತಾಗಣಕ್ಕೆ ಸೇರುವವನಲ್ಲ, ಇವನು ರಾಕ್ಷಸ ಗಣಕ್ಕೆ ಸೇರುವವನು. ಆದರೆ ಅಮೃತಪಾನ ಮಾಡಿದ್ದರಿಂದ ಒಂದು ಇದನ್ನು ಅನುಗ್ರಹವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇವನು ಚಂದ್ರನ ಮೇಲೆ ಸಿಟ್ಟಿಂದ, ಸೂರ್ಯಚಂದ್ರರ ಮೇಲೆ ಸಿಟ್ಟಿಂದ ಯಾವಾಗ ಗ್ರಹಣ ಬರುತ್ತೋ ಆವಾಗ ಅವರನ್ನು ಕಬಳಿಸ್ತಾನೆ. ಆ ಸಂದರ್ಭದಲ್ಲಿ ಪರಮಾತ್ಮ ಚಂದ್ರನನ್ನು ಸೂರ್ಯನನ್ನು ಬಿಡಿಸಬೇಕು ಅಂಥೇಳಿ ತನ್ನ ಸುದರ್ಶನ ಚಕ್ರವನ್ನು ಬಿಡ್ತಾನೆ. ಆ ಕಾರಣದಿಂದ ಗ್ರಹಣ ಕಾಲ ಅತ್ಯಂತ ಪರ್ವಕಾಲ ಅಂತ ಹೇಳ್ತಾರೆ. ಪರ್ವಕಾಲ ಯಾಕೆ ಗ್ರಹಣ? ಅವರು ದುಃಖ ಪಡ್ತಾ ಇರ್ತಾರೆ, ಇವನು ಹಿಂಸೆ ಕೊಡ್ತಾ ಇರ್ತಾನೆ, ಅದಕ್ಕೋಸ್ಕರ ಉಪವಾಸ ಇರಬೇಕು, ಜಪತರ್ಪಣಾದಿಗಳನ್ನು ಮಾಡಬೇಕಲ್ಲ.
ಆ ಸಂದರ್ಭದಲ್ಲಿ ಅವರ ರಕ್ಷಣೆಗೋಸ್ಕರ, ಅಂದರೆ ಸೂರ್ಯಚಂದ್ರರ ರಕ್ಷಣೆಗೋಸ್ಕರ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ಅದು ಬಂದ ಕಾಲ ಆದ್ದರಿಂದ ಅದು ಅತ್ಯಂತ ಪವಿತ್ರವಾದ ಕಾಲ. ಹಾಗಾಗಿ ಅಲ್ಲಿ ಮಾಡುವಂತಹ ಜಪತರ್ಪಣಾದಿ ಶ್ರಾದ್ದಾದಿಗಳು ಅತ್ಯಂತ ಪುಣ್ಯಪ್ರದ ಆಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಇದಾದ ಮೇಲೆ ಮತ್ತೆ 7 ಲೋಕಗಳನ್ನು, ಅತಲ ವಿತಲ ಸುತಲ ರಸಾತಲ ಪಾತಾಳ, ಅದನ್ನು ವರ್ಣನೆ ಮಾಡ್ತಾರೆ. ಈ ಕೆಳಗಡೆ ಭೂವಿವರ ಅಂತ ಕರೀತಾರೆ. ವಿವರ ಅಂದರೆ ರಂಧ್ರ, ಭೂಮಿಯ ರಂಧ್ರದಂತೆ ಇರತಕ್ಕಂಥ ಕೆಳಗಿನ 7 ಲೋಕಗಳು. ಈ 7 ಲೋಕಗಳಲ್ಲೂ ಇಂದ್ರಲೋಕದಲ್ಲಿರತಕ್ಕಿಂತ ಜಾಸ್ತಿ ಸೌಲಭ್ಯಗಳಿದೆ ಅನ್ನೋದನ್ನು ಭಾಗವತ ವರ್ಣನೆ ಮಾಡ್ತಾ ಇದೆ. ಅಂತಹ ಅನೇಕ ಲೋಕಗಳಲ್ಲಿ ದುಷ್ಟರಿದ್ದಾರೆ, ದೇವತೆಗಳಿದ್ದಾರೆ, ರಾಕ್ಷಸರು, ಕಿನ್ನರರು, ಕಿಂಪುರುಷರು, ಹೀಗೆ ಅನೇಕ ರೀತಿಯ ಜೀವರಾಶಿಗಳೆಲ್ಲ ಅಲ್ಲಿ ವಾಸ ಮಾಡಿಕೊಂಡಿದೆ ಅನ್ನೋದನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಇದಾದಮೇಲೆ ನರಕಗಳ ವರ್ಣನೆಯನ್ನು ಮಾಡುತ್ತಾರೆ. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಹಸಿಪತ್ರವನ, ಹೀಗೆಲ್ಲ ಹೇಳ್ತಾರೆ. ಅಲ್ಲಿ ಯಾಕೆ ಹೋಗ್ತಾರೆ ಅಂತಂದರೆ ಒಂದೊಂದಕ್ಕೆ ಹೇಳ್ತಾರೆ. ಅದರಲ್ಲಿ ರೌರವ ಅಂತ ಒಂದು ನರಕ, ಅಲ್ಲಿ ರುರು ಅಂತ ಪ್ರಾಣಿಗಳಿದೆ, ಹಾಗಾಗಿ ಅದಕ್ಕೆ ರೌರವ ಅಂತ ಹೆಸರು. ಯಾರು ಇನ್ನೊಬ್ಬರನ್ನ ಕೊಲ್ಲುತ್ತಾರೆ ಅಂಥವರಿಗೆ ರೌರವ ನರಕ ಆಗತ್ತೆ. ಆ ರುರು ಅಂದರೆ ಯಾವುದು? ರುರು ಅಂದರೆ ಸರ್ಪಕ್ಕಿಂತಲೂ ಅತ್ಯಂತ ಕ್ರೂರವಾದ ಒಂದು ಪ್ರಾಣಿ ಅಂತ ಕರೀತಾರೆ. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ರುರು ಅಂದರೆ ಸರ್ಪಕ್ಕಿಂತಲೂ ಅತ್ಯಂತ ಕ್ರೂರವಾದ ಒಂದು ಪ್ರಾಣಿ. ಆ ಪ್ರಾಣಿಗಳು ನಮ್ಮನ್ನು ಕಚ್ತಾವಲ್ಲ, ಹಾಗಾಗಿ ಅದನ್ನು ರೌರವ ಅಂತ ಕರೆದರು. ಮಹಾರೌರವ ಇನ್ನೊಬ್ಬರ ಮಾಂಸವನ್ನು, ಪ್ರಾಣಿಗಳನ್ನು ಸಂಹಾರ ಮಾಡಿ ಅದರ ಮಾಂಸವನ್ನು ಯಾರು ಅನ್ಯಾಯ ಮಾರ್ಗದಿಂದ ಮಾರುತ್ತಾರೆ ಅವರು ಮಹಾರೌರವ ನರಕಕ್ಕೆ ಹೋಗ್ತಾರೆ. ಇನ್ನು ಕುಂಭೀಪಾಕ, ಮನುಷ್ಯರನ್ನು ಕೊಂದು ಕೇವಲ ನಾನು ಚೆನ್ನಾಗಿರಬೇಕು, ನಾನು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಬ್ಬರನ್ನು ಸಂಹಾರ ಮಾಡ್ತಾರಲ್ಲ, ಮನುಷ್ಯರನ್ನು ಸಂಹಾರ ಮಾಡಿದ್ರೆ ಅವರು ಕುಂಭೀಪಾಕಕ್ಕೆ ಹೋಗ್ತಾರಂತೆ. ಕುಂಭೀಪಾಕಕ್ಕೆ ಹೋದರು ಅಂದರೆ ಅಲ್ಲಿ ಬಾಂಡ್ಲೆಯಲ್ಲಿ ನಮ್ಮನ್ನು ಕರೀತಾರೆ, ಎಣ್ಣೆಯಲ್ಲಿ, ಬಿಸಿಯಾದ ಎಣ್ಣೆಯಲ್ಲಿ ಅವರನ್ನು ಭರ್ಜನೆ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಕುಂಭೀಪಾಕ ಅಂತ, ಹೀಗೆಲ್ಲ ಶ್ವಾಸ ನಿರೋಧ ಅಂತೆಲ್ಲ ನರಕಗಳ ಹೆಸರನ್ನು ಹೇಳ್ತಾರೆ. ಅಂದರೆ ಹೆಸರಿಗೆ ತಕ್ಕಂತೆ ಆ ನರಕಗಳಿದೆ. ಇಂತಹ ನರಕಗಳಿಂದ ನಾವು ಪಾರಾಗಬೇಕು ಅನ್ನೋದನ್ನು ನರಕ ವರ್ಣನೆಯನ್ನು ಮಾಡಿ ಈ ಪಂಚಮ ಸ್ಕಂಧವನ್ನು ಸಮಾಪ್ತಿಗೊಳಿಸ್ತಾ ಇದ್ದಾರೆ. ಇನ್ನು ಷಷ್ಠ ಸ್ಕಂದದಲ್ಲಿ ಪರೀಕ್ಷಿತ ರಾಜರು ಪ್ರಶ್ನೆ ಮಾಡ್ತಾರೆ, ಈ ವೈಪರೀತ್ಯ ಯಾಕೆ, ಕರ್ಮಗಳಲ್ಲಿ ವೈಪರೀತ್ಯ ಯಾಕೆ ಬರ್ತಾ ಇದೆ, ಫಲದಲ್ಲಿ ವೈಪರೀತ್ಯ ಯಾಕೆ ಬರ್ತಾ ಇದೆ? ಅದಕ್ಕೆ ಪರೀಕ್ಷಿತ ರಾಜರು ಉತ್ತರ ಕೊಡ್ತಾರೆ, ಅವರ ಶ್ರದ್ಧೆಯಲ್ಲಿ ವೈಪರೀತ್ಯ ಇರೋದರಿಂದ, ವ್ಯತ್ಯಾಸ ಇರೋದರಿಂದ ಕರ್ಮದಲ್ಲಿ ವ್ಯತ್ಯಾಸ ಆದದ್ರಿಂದ ಫಲದಲ್ಲೂ ವ್ಯತ್ಯಾಸ ಬರ್ತಾ ಇದೆ ಅಂತ ಹೇಳಿ, ಹಾಗಾದರೆ ಇಂಥ ನರಕದಿಂದ ನಾವು ಪಾರಾಗಬೇಕಾದ್ರೆ ಏನು ಮಾಡಬೇಕು? ಪ್ರಾಯಶ್ಚಿತ್ತ ಮಾಡಬೇಕು. ಅದಕ್ಕೆ ಮತ್ತೆ ಪರೀಕ್ಷಿತ ರಾಜರ ಪ್ರಶ್ನೆ, ಉತ್ತರ ಅದೆಲ್ಲ ಸೇರಿ ಅಜಾಮಿಳನ ಕಥೆ, ಆಮೇಲೆ ಇವರು ಯಾರು ವೃತ್ರಾಸುರನ ಕಥೆ, ಇದೆಲ್ಲ 6ನೇ ಸ್ಕಂದದಲ್ಲಿ ಬರೋದಿದೆ. ಅದನ್ನು ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.